ಹರಿಪೂಜೆಯಲ್ಲಿ ಲೀನವಾಗಿಯೇ ಇರುವ ಕಾರಣ ನಮ್ಮೀಗ ದೇಹದಲ್ಲಿ ಕಳವು ಪದಗಳ ಹಾತರಗಳ ಭೀತಿ ಇಲ್ಲ, ರೋಗ ರುಜಿನಗಳ ಹಾವಳಿ ಇಲ್ಲ, ಕಷ್ಟಗಳಿಲ್ಲ. ಕಾಲ ಕಾಲಕ್ಕೆ ಮಳೆ ಪರಿಣಾಮವಾಗಿ ಬೆಳೆ ಸುಖ ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಿರುವ ಕಾರಣ ರಾಜ ಕುಶಧ್ವಜನಿಗೆ ಜಯವಾಗಲಿ ಎಂದು ಘೋಷಿಸುತ್ತಿರುವುದು ಕೇಳಿದೆ, ಸಂತೋಷವಾಗುತ್ತಾಗಿದೆ. ಆದರೆ ಆಳ್ವಿಕೆಯಲ್ಲಿ ಆಡಳಿತಾತ್ಮಕವಾದಂತಹ ವಿಚಾರದಲ್ಲಿ ಯಾವುದೇ ದೋಷವಿಲ್ಲ ಎನ್ನುವ ಸಂತೋಷವಾದರೂ ನನ್ನ ಜೀವನದ ಕಡೆ, ವೈಯಕ್ತಿಕ ಜೀವನದ ಕಡೆ ಗಮನ ಹರಿಸಿದರೆ ಪ್ರಯತ್ನವಂತಹ ನಾನು ವಿವಾಹವಾದೆ. ಕೇವಲ ದೇಹದ ಕಾಮದ ನಿವಾರಣೆಗಾಗಿ ವಿವಾಹವಲ್ಲ, ಗುರು ಹಿರಿಯರ ಸಮಕ್ಷದಲ್ಲಿ ವೇದೋಕ್ತವಾಗಿ ಪುರೋಹಿತರ ಮೂಲಕವಾಗಿ ವಿವಾಹ ಎನ್ನುವಂತಹ ಸಂಸ್ಕಾರಕ್ಕೆ ಒಳಪಟ್ಟರೆ ಉತ್ತಮ ಸಂಸ್ಕಾರಯುತರಾದಂತಹ ಪುತ್ರರನ್ನು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದನ್ನು ತಿಳಿದು ಹಿರಿಯರು ಹಾಕಿಕೊಟ್ಟಂತಹ ದಾರಿಯಲ್ಲಿಯೇ ವಿವಾಹವಾದಿ. ಏನು ಮಾಡೋಣ, ವಿವಾಹವಾಗಿ ಕಾಲವು ಕಳೆಯುತ್ತಲ್ಲ, ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ ಬಾಧಿಸುತ್ತಾಯಿತು. ಏನು ಪರಿಹಾರ ಎಂದು ಗುರುಗಳ ಬಳಿ ಕೇಳಿದಾಗ ಯಜ್ಞಯಾಗಾದಿಗಳನ್ನು ನಡೆಸಬೇಕು, ವೇದ ಪಾರಾಯಣ ಮಾಡಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಗುರುಗಳ ಸಲಹೆಯಂತೆ ಪುರೋಹಿತರನ್ನು ಮುಂದಿಟ್ಟುಕೊಂಡು ಯಜ್ಞಯಾಗಾದಿಗಳನ್ನು ವೇದ ಪಾರಾಯಣವನ್ನು ನಡೆಸಿದೆ. ವೇದ ಪಾರಾಯಣದ ಪರಿಸ್ಥಿತಿಯಾಗಿ ನನ್ನ ಬಡದ ಗರ್ಭಿಣಿಯಾಗಿ ಸಕಾಲದಲ್ಲಿ ಪುತ್ರಿಯನ್ನು ಪಡೆದಿದ್ದಾಳೆ. ಹೆಣ್ಣಾದರೆ ಏನು, ಗಂಡಾದರೆ ಏನು, ಹೆಣ್ಣಾದರೆ ಉಭಯಕುಲವನ್ನು ಬೆಳಗುವವಳು. ಆದ್ದರಿಂದಲೇ ಪುರೋಹಿತರನ್ನು ಕರೆಸಿ ನಾಮಕರಣ ಮಾಡಿದೆ. ವೇದ ಪಾರಾಯಣದ ಪರಿಸ್ಥಿತಿಯಾಗಿ ಜನಿಸಿದಂತಹ ಮಗಳಿಗೆ ವೇದವತಿ ಎಂದು ನಾಮಕರಣ ಮಾಡಿದೆ. ಸಂತೋಷವಾಯಿತು. ಮಗಳನ್ನು ಪಾಲಿಸುವಲ್ಲಿ ಪೋಷಿಸುವಲ್ಲಿ ನಾನು ನಿತ್ಯ ಗಮನ ಹರಿಸಬೇಕು. ಮಕ್ಕಳಿಗೆ ಸಂಸ್ಕಾರ ಪಾಠವಾಗುವುದು ಮನೆಯಲ್ಲಿ ಹೇಳಿಕೊಟ್ಟಂತಹ ಸಂಸ್ಕಾರ ಬಾಯಿಗೆ ಬೆಳಕಾಗಿ ತೋರಿಸುವುದು ಮನೆ, ಆಮೇಲೆ ಬೆಳಗುವುದು ಗುರುಗಳ ಮೂಲಕವಾಗಿ. ಆದ್ದರಿಂದಲೇ ನನ್ನ ಮಗಳನ್ನು ಹರಿಭಜನೆಯಲ್ಲಿ, ಹರಿಪೂಜನೆಯಲ್ಲಿ ಹರಿಕಥಾವನ್ನು ಸೇರುತ್ತಾ ಬೆಳೆಸುತ್ತಾ ಬಂದಿದ್ದೇನೆ. ಪರಿಣಾಮವಾಗಿ ನಾನು ಮುಂದೊಂದು ದಿನ ಹರಿಪದವನ್ನು ಸೇರುವಂತಹ ಕಾಲ ಬಂದಾಗ ಅದು ಪಕ್ವವಂತ ಇರುವಂತಹ ವಿಶ್ವಾಸ. ಎಂದಿನಂತೆ ಓದಗವನ್ನು ಸೇರಿದ್ದೇನೆ, ಪ್ರಜೆಗಳನ್ನು ಮಾತನಾಡಿಸಿದೆ, ಉತ್ತಮರಾದಂತಹ ಮಂತ್ರಿ ಇದ್ದಾನೆ, ಸೇನಾಧ್ಯಕ್ಷರು ಸುಖದಿಂದಲೇ ಇದ್ದೇನೆ, ವಿರೋಧಿಗಳ ಭೀತಿ ಇಲ್ಲ. ಸರಿ ಎನ್ನುವಲ್ಲಿಗೆ ಓದಗವನ್ನು ವಿಸರ್ಜನೆ ಮಾಡುತ್ತೇನೆ. ನಾಳೆ ಮಗುದೊಮ್ಮೆ ಪ್ರಜೆಗಳ ಮುಖ ಹರಿದು ಎಳವೆಯಲ್ಲಿ ಶ್ರೀಹರಿಯನ್ನು ಪತಿಯನ್ನಾಗಿ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಅನವರತವು ಶ್ರೀಹರಿಯನ್ನು ಪೂಜಿಸುತ್ತಾ ಬರ್ತಾ ಇದ್ದೇನೆ. ಆದರೆ ಇಂದು ವನದ ಮಧ್ಯಭಾಗಕ್ಕೆ ಬಂದಿದ್ದೇನೆ.
ಹಾಗೂ ಈ ಹೊರದೆಡೆಗೆ ಬಂದವರು ಹೇಳಬೇಕು. ನಿನ್ನನ್ನು ವಿಚಾರಿಸುತ್ತಿರುವ ನಾನು ಸಾಮಾನ್ಯದವ ಅಂತ ಯಾರು ನೀನು? ಶೋಣಿತಾ ಪ್ರಸಾದೀಶ ಶಂಕದೈತ್ಯ ನಾಮಕ ನಾನಿದ್ದೇನೆ. ನಿನ್ನ ಈ ಅಂದಕ್ಕಿನ ಅಭಿಮಾನಿಯಾದೆ. ನನ್ನೆದೆಗೆ ನೀ ಯಜಮಾನಿ ಆಗುವೆ.
ಮಗಳೇ, ಜನಕ ದೈತ್ಯನೇನೋ ಓಡಿ ಹೋದ. ನನಗೆ ಈ ಬಗ್ಗೆ ಚಿಂತನೆ ಆಗ್ತಾ ಉಂಟು. ನಿಂತ ನೆಲ ಹೆಣ್ಣು, ಕುಡಿಯುವ ನೀರು ಹೆಣ್ಣು, ಹೆಣ್ಣು ಹೆಣ್ಣೆಂದು ಹೇಗೆ ಹೀಗೆ ಮಾಡುವರು? ಅಯ್ಯಯ್ಯೋ, ಹೌದು ಮಗು, ಈ ಭೂಮಿಯಲ್ಲಿ ಹುಟ್ಟಿದ್ದಂತಹ ಮನುಷ್ಯನಿಗೆ ದೇಹದಿಂದ ಪ್ರಾಣವಾಯು ಹೋಗುವಾಗ ಆ ಸಮಯದಲ್ಲಿಯೂ ಕೂಡ ಬೇಕು ಬೇಕು ಬೇಕು, ಇದ್ದು ಇನ್ನೂ ಬೇಕು, ಮತ್ತೂ ಬೇಕು, ಕೊನೆಯವರೆಗೂ ತೃಪ್ತಿ ಎಂಬುದಿಲ್ಲ ಮಗಳೇ. ಅತಿ ಮಣ್ಣಿನ ಗುಣ. ಇಲ್ಲಿ ಪಡೆಯುವಂತಹ ಎಲ್ಲ ಸುಖವೂ ತಾತ್ಕಾಲಿಕವಾದುದು. ಅಲೌಕಿಕವಾದ ಆನಂದ ಅನುಭೂತಿ, ಬ್ರಹ್ಮಾನಂದ, ನಿತ್ಯಾನಂದ, ಪರಮ ಸೌಖ್ಯ ಸಿಗುವುದು ಇಲ್ಲಿ ಅಲ್ಲ ಮಗಳೇ. ಮತ್ತೆ ಅಲೌಕಿಕವಾದಂತಹ ಮೇಲುಲೋಕ, ಅದುವೇ ಶ್ರೀಹರಿಯ ವೈಕುಂಠ ಧಾಮ, ಅವನ ಪದ. ಮಗಳೇ, ಜನಕ ಅದನ್ನು ಪಡೆಯುವುದಕ್ಕೆ ಲೋಕಾಂತವನ್ನು ಬಿಟ್ಟು ಏಕಾಂತವನ್ನು ಸೇರಿ ಶ್ರೀಕಾಂತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬೇಕು ಮಗಳೇ. ಸಾಧ್ಯವೇ? ಹರಿಯ ತಪಸ್ಸಿಗೆ ಕಾಡಿಗೆ ತೆರಳಬೇಕೆ? ಹೌದು ತಪಸ್ಸಿಗಾಗಿ ಕಾಡಿಗೆ ತೆರಳುತ್ತೇನೆ. ತಂದೆಯಾದಂತಹ ನೀವು ಆಶೀರ್ವಾದ ಮಾಡಿ ಕಳಿಸಿಕೊಡ್ಬೇಕಪ್ಪಯ್ಯ. ಓಂ ನಮೋ ಭಗವತೆ ವಾಸುದೇವಾಯ. ಮಗಳು ವೇದವತಿ ತಪಸ್ಸಿಗಾಗಿ ಕಾನನಕ್ಕೆ ತೆರಳಿ ಕೆಲವು ಸಮಯಗಳೇ ಯೋಚನೆ ಮಾಡುತ್ತಾ ಇದ್ದ ಹಾಗೆ ನನ್ನ ಮನಸ್ಸು ಹಾಗೂ ಶರೀರ ಯೌವನದ ಮೊದಲಲ್ಲಿ ದೇಹದಲ್ಲಿ ಸಂಚಾರವಾಗುವ ತನಕ ನಾನೆಲ್ಲ ಹೇಳಿದ್ದೆ ಸರಿ, ನನ್ನ ಮಾತು ನನ್ನ ಶರೀರ ಒಂದೇ ಎನ್ನುವಂತಹ ಭಾವನೆಗಳಿತ್ತು. ವರ್ಷ 60 ಆದಾಗ ನೆನಪಾಗ್ತದೆ, ಮನಸ್ಸು ಮತ್ತು ಶರೀರ ಬೇರೆ. ಮನಸ್ಸು ಹೇಳಿದಾಗೆ ಶರೀರ ಕೇಳುವುದಿಲ್ಲ ಎಂಬುದು ಅರ್ಥವಾಯಿತು. ಆದ್ದರಿಂದಲೇ ಅಧಿಕಾರವನ್ನು ಹಸ್ತಾಂತರ ಮಾಡಿದೆ. ಅಧಿಕಾರ ಹಸ್ತಾಂತರ ಮಾಡಿದ ಬಳಿಕ ಇನ್ನು ಮುಂದಿನ ಕೊನೆಯ ಜೀವನ ವಾನಪ್ರಸ್ಥ ಪರಮಪದವನ್ನು ಸೇರುವುದಕ್ಕೆ ನಾವು ಭದ್ರ ಬುನಾದಿಯನ್ನು ಹಾಕಬೇಕಾಗಿದೆ. 60 ಕಳೆದ ಬಳಿಕ ಅರಳುವುದು, ಇನ್ನೂ ಅರಳದ ಇನ್ಯಾವಾಗ ಅರಳುವುದು, ಆಮೇಲೆ ಮರಳಬೇಕು ಸ್ವಂತ ಧಾಮಕ್ಕೆ. ಆದ್ದರಿಂದ ನನ್ನ ಹೃದಯದಲ್ಲಿ ಶ್ರೀಹರಿಯನ್ನು ನೆಲೆಗೊಳಿಸಿ ಈ ರಾತ್ರಿ ವಿಶ್ರಾಂತಿಯನ್ನು ಮಾಡ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ
ನನ್ನ ಅಧಿಕಾರದ ಮುದ್ರೆಯನ್ನು ಸ್ಥಾಪಿಸಿದೆ. ರಾವಣ ದೊಡ್ಡ ರಾವಣ ಈಗ ವಿರೋಧಿಗಳಿಂದಲೂ ಹೊಗಳಿಸಿಕೊಂಡವರು. ಇದಲ್ಲದೆ ರಾವಣೇಶ್ವರನ ಉತ್ಕರ್ಷ ದೇವತೆಗಳು ನನಗೆ ದೃಢ ಸಂವಾದ ಯಮನಿಗೂ ಪ್ರತಿಯಮನಾಗಿ ವರ್ತಮಾನ ಕಾಲದಲ್ಲಿ ಬೆಳೆಯುತ್ತಾ ಇದ್ದೇನೆ. ಲಂಕಾರಾಷ್ಟ್ರದ ಮಹಾಸಭೆ ಒಳಗಂತವಾಗಿದ್ದೇನೆ. ಶುಭವಾಗಲಿ. ಹಾಗೊಬ್ಬಳಿದ್ದಾಳೆ ಅಂತ ಅವಳನ್ನು ನೋಡಿದರೆ ಅಲ್ಲ ಪಡೆದರೆ ಬಯಸಿದರೆ ಯಾಕೆ ಅಪರಾಧವಾಗುತ್ತದೆ? ಹೋಗುವಂತಹ ತೀರ್ಮಾನವನ್ನು ಮಾಡಿದ್ದೇನೆ. ಅವಳು ಕೂಡ ನನ್ನನ್ನು ಗಮನಿಸಬೇಕಲ್ಲ. ಅದಕ್ಕೆ ಬೇಕಾಗಿ ನವನವೀನವಾಗಿರುವಂತಹ ವಸನಾದಿಗಳನ್ನು ತೊಟ್ಟುಕೊಂಡ ಹಾಗಾಗಿ ಪರಿಮಳ ಬರುವಂತಹ ದ್ರವ್ಯಗಳನ್ನು ಲೇಪಿಸಿಕೊಂಡೆ ಅತ್ತ ಕಡೆ ಸಾರುತ್ತೇನೆ.
ಬಿಸಲಗಲ್ಲಿ ಬಾ. ಆ, ಏನು ಸೌಂದರ್ಯ, ಏನು ಹೊಟ್ಟೆಯ ತೀರ ಹುಟ್ಟಂತಿಲ್ಲ, ವಜ್ರಗಳ ವೈಡೂರ್ಯಗಳ ಬಂಗಾರವ ಹುಟ್ಟಂತೂ ಇಲ್ಲ. ಆದರೂ ಎಷ್ಟು ಚಂದ ನೀನು. ಹೌದು, ಪೂರ್ಣವಾಗಿ ರಂಜಿಸುತ್ತಿರುವಂತಹ ನಿನಗೆ ಇನ್ನೊಂದು ಬಂಗಾರವೋ ಮತ್ತೊಂದು ಅಗತ್ಯ ಉಂಟೆ? ಹೇಳು. ಅಷ್ಟು ಚಂದದ ಚಿನ್ನದ ಗೊಂಬೆ ನೀನು. ನಿನಗೆ ನಿನ್ನ ಕೋಮಲವಾಗಿರುವಂತಹ ಎರಡು ಕೋಲುಗಳಿಂದ ನನ್ನನ್ನು ಬಿಗಿಯಾಗಿ ಆಲಂಗಿಸಿಕೊಂಡೆ. ಆದರೆ ಆನಂದ ಸಾಗರದಲ್ಲಿ ತೇಲಾಡುವುದಕ್ಕಿದ್ದೇನೆ. ಸುಮ್ಮನೆ ಇರುವುದಿಲ್ಲ. ನನ್ನ 20 ಕೋಲುಗಳಿಂದ ನಿನ್ನನ್ನು ಆಲಂಗಿಸಿಕೊಳ್ಳುತ್ತಾರೆ ಸಿಕ್ಕುತ್ತೇನೆ. ಬಾರೆ ಬಾರೆ, ಒಮ್ಮೆ ನಗಾಡು. ನೀನೆಲ್ಲಿಗೆ? ಏನೋ ಒಂದು ವಿಚಾರ. ಬಹುಶಃ ಇದು ಮಂತ್ರ ಇರಬೇಕು, ತಪಸ್ಸಿರಬೇಕು. ಈ ಮಂತ್ರವ ತಪಸ್ಸ ಯಾವಾಗ ಬೇಕಾದದ್ದು? ಒಂದು 70-80 ಕಳೆದ ಆಮೇಲಲ್ಲಿ. ಹಾಗಾದರೆ ಚಿರ ಯೌವನವತಿಯಾಗಿರುವಂತ ನಿನಗೆ ಬೇಕಾಗಿರುವುದು ಯಾವುದು? ಏನು? ಶರೀರದ ಸುಖ, ಕಾಮದ ಸುಖ ಕೊಡುವುದಕ್ಕೆ ಸಮರ್ಥನಾಗಿರುವಂತಹ ಪುರುಷ ಮುಂಗವ ಬಂದಿದ್ದೇನೆ. ಬಾರೆ ಬಾರೆ. ಎನ್ನುವ ಕಾರಣಕ್ಕಾಗಿ ನಯ ವಿನಯದಿಂದ ಮಾತನಾಡಿಸಿದೆ. ಆದರೆ ಗಮನಿಸಿಯೂ ಗಮನಿಸದಂತೆ, ನೋಡಿಯೂ ನೋಡದ ತೆರದಲ್ಲಿ ಹೀಗೆ ವರ್ತಿಸುತ್ತಾಳೆ. ಆದರೆ ನನ್ನ ಸೌಜನ್ಯವನ್ನು ಇವಳು ದೌರ್ಬಲ್ಯ ಅಂತ ತಿಳಿದಿರಬೇಕು. ನನ್ನ ದಾರಿಗೆ ಬಾರದೇ ಇದ್ದರೆ ಭರಿಸಿಕೊಳ್ಳುವುದಕ್ಕೆ ನನಗೇನು ಕಷ್ಟವೇ? ಈಕೆಯ ದುರ್ಬಿಗೆ ಕೈಗಿದ್ದಾರೆ. ಶ್ರೀಹರಿಯನ್ನು ಪತಿಯನ್ನಾಗಿ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ತಪಸ್ಸನ್ನಾಚರಿಸುವಂತಹ ಕಾಲಕ್ಕೆ ಇಲ್ಲಿಗೆ ಬಂದು ನನ್ನ ದೇಹವನ್ನೇ ಸ್ಪರ್ಶಿಸಿ ನನ್ನನ್ನು ಅಪವಿತ್ರಗೊಳಿಸಿದವನಿದ್ದೀಯ. ರಾವಣ, ಸರಿಯಾಗಿ ಕೇಳಿಸಿಕೋ. ನಿನ್ನ ಕಣ್ಣ ಮುಂಭಾಗದಲ್ಲಿಯೇ ಈ ದೇಹವನ್ನೇ ತ್ಯಾಗ ಮಾಡುತ್ತೇನೆ. ಮತ್ತೊಂದು ಜನ್ಮದಲ್ಲಿ ಅಯೋನಿಗೆಯಾಗಿ ಹುಟ್ಟುತ್ತೇನೆ. ಹರಿಯ ಪಾದವನ್ನು ಸೇರುತ್ತೇನೆ. ನಿನ್ನ ಸರ್ವನಾಶಕ್ಕೆ ನಾನೇ ಕಾರಣವಾಗುತ್ತೇನೆ. ಈ ಕೂಡಲೇ ಈ ದೇಹವನ್ನೇ ಅಗ್ನಿಗೆ ಸಮರ್ಪಿಸುತ್ತೇನೆ. ಅಗ್ನಿ ನನ್ನ ಕೆಲಸದ ಹಾಳು ಬಂದ್ರೆ ನಿನ್ನ ತುಚ್ಚಾಗ್ನಿ ಯಾರಿಗೆ ಬೇಕು? ಅನವರತ ಶ್ರೀಹರಿಯನ್ನು ಪೂಜಿಸಿದ ಕಾರಣದಿಂದಲಾಗಿ ದೇಹದಲ್ಲಿ ಯೋಗಾಗ್ನಿಯನ್ನು ಇರಿಸಿಕೊಂಡಿದ್ದೇನೆ.
ಯೋಗ ಪಟುವಿಕೆ. ಹೀಗಾಗ ಕೂಡದಿತ್ತು, ಹೀಗಾಗ ಬಾರದಿತ್ತು. ಬಹಳಷ್ಟು ಬೇಸರವಾಯಿತು, ನನಗೆ ಬೇಸರವಾಯಿತು. ಅವಳು ಸತ್ತದ್ದಕ್ಕಲ್ಲ, ನನಗವಳು ಸಿಗ್ಲಿಲ್ವಲ್ಲ. ದೊಡ್ಡ ಗುಣದ್ದೇನೂ ಅಲ್ಲ, ಹೇಳುವಷ್ಟೇನು ಚಂದ ಇರಲಿಲ್ಲ. ಚಿನ್ನದ ಬೊಂಬೆ ಹೇಳಿದ್ದು ಹೌದು, ಯಾರೂ ಇಲ್ಲ ಅಂತಾದರೆ ಸುಧಾರಿಸಬಹುದು. ಅಯೋನಿಜೆಯಾಗಿ ಹುಟ್ಟಿ ಬರುತ್ತೇನೆ, ನಿನ್ನ ಮರಣಕ್ಕೆ ನಾನೇ ಕಾರಣನಾಗುತ್ತೇನೆ. ಎಲ್ಲಿಯಾದ್ರೂ ಹಾಗೆ ಆದೀತೋ ಹೇಗೆ? ಉತ್ತಮವಾಗಿರುವಂತ ಗಂಡ ಹೆಂಡತಿಯರಿಗೆ ಮಕ್ಕಳು ಹುಟ್ಟುವುದಿಲ್ಲ, ಮತ್ತೆ ಇವು ಅಯೋನಿಜೆಯಾಗಿ ಹುಟ್ಟುವುದಕ್ಕುಂಟೋ? ಇಲ್ವೇ ಇಲ್ಲ. ಪರಶಿವನ ಪರಮ ಭಕ್ತನಾಗಿರುವಂತ ನನಗೆ ಇವಳ ಶಾಪವಾಕ್ಯ ತಟ್ಟುವುದಕ್ಕುಂಟೋ ಮುಟ್ಟುವುದಕ್ಕುಂಟೋ? ಬೆಂಕಿ ಬೀಳಲಿಕ್ಕೆ.
ಹಠೆಯಾಗಕೂಡದು, ದಿಟವಾಗಬೇಕೆನ್ನುವ ವಿಚಾರವನ್ನರಿತುಕೊಂಡಂತಹ ನಾನು ಅವನಿಯಲ್ಲಿ ಸದ್ಗೃಹಿಣಿಯಾಗಿ ಹುಟ್ಟಿ ಬರಬೇಕೆನ್ನುವ ಅಭಿಲಾಷೆಯಿಂದ ವ್ಯಕ್ತಪಡಿಸ್ತಾ ಇದ್ದೇನೆ. ಒಪ್ಪಿಗೆ ಬೇಕು. ಕಾಂತೆ, ಓ ನನ್ನದೇ ವಿಭೂತಿ ಲೀಲೆ ಎನಿಸಿದಂತಹ ರಂಗಭೂಮಿಯಲ್ಲಿ ಮತ್ತೊಮ್ಮೆ ಕಾಣಿಸಿಕೊಳ್ಳುವುದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣವಾಗುತ್ತಾ ಇದೆ ಕಾಂತೆ. ಸಾಧ್ವಿಯಾದ ಹೆಣ್ಣೊಬ್ಬಳ ಕಣ್ಣೀರು ಕ್ಷಮಾಶೀಲ ಎನಿಸಿದಂತಹ ವಸುಂಧರೆಯ ಕೋಪತಾಪಗಳಿಗೆ ಕಾರಣವಾಗುತ್ತದೆ. ಯಾವುದೇ ಅಪರಾಧವನ್ನೇ ಸಗದೇ ಇರುವ ಮುಗ್ಧ ಮನಸ್ಸಿನ ಮಗು ಬಗೆಯ ವೇದವತಿಗೆ ಆದಂತಹ ಅನ್ಯಾಯ ಜಗತ್ತಿನಲ್ಲಿ ಯಾವ ಹೆಣ್ಮಕ್ಕಳಿಗೂ ಆಗಕೂಡದು. ಉನ್ನತವಾದ ಲೋಕದಲ್ಲಿರುವಂತಹ ನಾವು ಅವಳಿಗೆ ಆದಂತಹ ನೋವು ಶಮನ ಆಗುವುದಕ್ಕೆ ದುರುಳನಾದಂತಹ ರಾವಣನ ವಧೆಗೆ ಬೇಕಾಗಿ ಭೂಲೋಕದಲ್ಲಿ ಕಾಣಿಸಿಕೊಳ್ಳಲೇಬೇಕು. ಈ ಹಿಂದೆ ಗೋಚರಿಸಿದ ಹಾಗಲ್ಲ, ಮತ್ತೆ ಬೇರೆ ರೂಪದಿಂದ ನಾ ಅವತರಣ ಮಾಡಬೇಕೆನ್ನುವಂತಹ ಉದ್ದೇಶಕ್ಕೆ ಬದ್ಧನಾಗಿದ್ದೇನೆ ಕಾಂತೆ. ಅದಕ್ಕೆ ಬೇಕಾಗಿ ಮಾನವ ರೂಪಿನಿಂದ ಮರ್ಯಾದಾ ಪುರುಷೋತ್ತಮನಾಗಿ ನಾ ಇಳೆಗಿಳಿಯುತ್ತೇನೆ. ಅದಕ್ಕೆ ನಾ ಆಯ್ಕೆ ಮಾಡಿಕೊಂಡಂತಹ ನಾಮ ರಾಮ ಎನ್ನುವಂತಹ ರಮಣೀಯಕವಾದ ಎರಡಕ್ಷರ. ಅದು ಜ್ಞಾನ ಆನಂದ ಸ್ವರೂಪನಾಗಿ ಗುಣಶೀಲ ಸಂಪನ್ನನಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸ್ತೇನೆ. ಜಗತ್ತಿನ ಶ್ರೇಷ್ಠ ನಾರಿಯೋರ್ವಳ ಗರ್ಭವೈಕುಂಠದಿಂದ ಬ್ರಹ್ಮಾಂಡದ ಬೆಳಕಾಗಿ ಗೋಚರಿಸ್ತೇನೆ. ಮುಕ್ಕೋಟಿ ಬದ್ದಿಲರ ಬಗೆಯ ಬಯಕೆ ಅರಳಿ ಹೂವಾಗುವುದಕ್ಕೆ, ಮನುಮುನಿಗಳ ಮನೋರಥ ಮೂರ್ತವಾಗುವುದಕ್ಕೆ, ಸಾಧು ಸಜ್ಜನರ ಸಂಕಲ್ಪ ಸಾಕಾರಗೊಳ್ಳುವುದಕ್ಕೆ, ಕಗ್ಗತ್ತಲ ಕಾಳಿಮೆ ಕರಗಿ ನೀರಾಗುವುದಕ್ಕೆ, ಮಾಧವತ್ವದಿಂದ ಮಾನವತ್ವದೆಡೆಗೆ ಹರಿದು ನಿಲ್ತೇನೆ. ದುರುಳ ರಾವಣನ ವಧೆಗೆ ಬೇಕಾಗಿ ರಾಮ ವಿಧಾನದಿಂದ ಕಾಣಿಸಿಕೊಳ್ತೇನೆ.
ತನ್ನ ನೆರಳನ್ನು ಬುಡದಲ್ಲಿ ಇಟ್ಟುಕೊಂಡು ಬೆಳಕನ್ನು ಲೋಕಕ್ಕೆ ನೀಡುತ್ತದೆ ಮಕ್ಕಳಿಗೆ. ಅಂತೆಯೇ ಜೀವನಾದವನು ಕೂಡ ತನ್ನ ನೆರಳನ್ನು ಬುಡದಲ್ಲಿ ಇಟ್ಟುಕೊಂಡು ಬದುಕು ಎಂಬ ಬೆಳಕನ್ನು ಲೋಕಕ್ಕೆ ನೀಡಬೇಕು. ಬುಡದಲ್ಲಿ ಇರುವಂತಹ ನೆರಳು ಕೂಡ ನೊಂದು ಬೆಂದವರಿಗೆ ವಿಶ್ರಾಂತಿಯ ತಾಣವಾಗಬೇಕು. ಹಾಗೆಂದೆನಿಸಿದರೆ ಮಾತ್ರ ಜೀವನ ಎನ್ನುವುದು ಸಾರ್ಥಕತೆ ಹೊಂದುವುದಕ್ಕೆ ಸಾಧ್ಯ ಮಕ್ಕಳಿಗೆ. ಹಾಗಾಗಿ ನಿಮ್ಮನ್ನು ನಾನು ಎತ್ತ ಸಂರಕ್ಷಣೆಗೆಂದು ಆಯ್ಕೆ ಮಾಡಿಕೊಂಡಿದ್ದೆ. ಸಂತೋಷವಾಯಿತು ಗುರುಗಳೇ. ನಿಮ್ಮ ಕರಗಳನ್ನು ಹಿಡಿದು ಕಾನಾದರಿಯಲ್ಲಿ ಬರುವಂತಹ ವೇಳೆಯಲ್ಲಿ ಬಲ ಅತಿಬಲ ಎನ್ನುವ ಮಂತ್ರಗಳನ್ನು ಬೋಧಿಸಿದೆ. ಹೌದು, ವಿಶೇಷವಾದಂತಹ ಶಸ್ತ್ರಾಸ್ತ್ರಗಳ ಉಪದೇಶವೂ ಆಯಿತು. ನಿಜ, ಧನ್ಯವಾಯಿತು. ಸಂತೋಷದ ವಿಚಾರ. ಗುರುದೇವ, ಹಾಗೂ ಕಾಡದಾರಿಯಲ್ಲಿ ಸಂಚರಿಸುತ್ತಿರುವಂತಹ ಸಂದರ್ಭ ನಮಗೆ ಎದುರಾದವಳು ತಾಟಕಿ. ಅವಳ ಹೆಣ್ಣಲ್ಲ ಹೆಮ್ಮಾರಿ ಎನ್ನುವಂತ ಕಾರಣಕ್ಕೋಸ್ಕರವಾಗಿ ನಿಮ್ಮ ನಿರ್ದೇಶನದಿಂದಲೇ ಅವಳನ್ನು ವಧಿಸಿದ್ದಾಯಿತು. ತದನಂತರ ಬಂದವರು ಮಾರೀಚ ಹಾಗೂ ಸುಬಹು ಎನ್ನುವಂತ ದಾನವರು. ನಿಜ, ಮಾರೀಚನನ್ನು ಮಾನವಾಸ್ತ್ರದ ಮೂಲಕ ಕಡಲಾಚೆಗೆ ಹಾರಿಸಲಾಯಿತು. ಸುಬಹು ಎನ್ನುವಂತ ದೈತ್ಯನ ವಧಿಸಲಾಯಿತು. ಹೌದು, ಈ ರೀತಿಯಾಗಿ ನಿಮಗೆ ಉಪ್ಪಡಲ ಕೊಡುತ್ತಿದ್ದಂತಹ ಯಜ್ಞಕಂಟಕರ ವಧೆಯಾಯಿತು ಗುರುದೇವ. ಸರಿ ಮಕ್ಕಳೇ. ಆ ಬಳಿಕ ಮುಂದುವರಿದು ಬಂದಂತಹ ಕಾಲದಲ್ಲಿ ಅಹಲ್ಯೋದ್ಧರಣ ಪ್ರಸಂಗವು ಏರ್ಪಟ್ಟಿತು. ಏನಾಗಬೇಕು ಗುರುಗಳೇ? ಸರಿ ಮಕ್ಕಳೇ, ಈಗ ತಾನೇ ನಾವು ಬಂದು ಮಿಥಿಲಾ ನಗರವನ್ನು ಸೇರಿದ್ದೇವೆ. ಜನಕ ರಾಜನು ಆತನ ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ನಾವಲ್ಲಿಗೆ ಹೋಗಬೇಕು. ಆರೀಗ ತಾನೇ ಕತ್ತಲಾಗುತ್ತಾ ಉಂಟು. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ತದನಂತರ ಆ ಕಡೆಗೆ ಹೋಗೋಣ. ಒಂದು ವಿನಂತಿ ಇದೆ. ಏನು ಮಗು, ತಿರುಗಾಟ ಮಾಡಿ ಬರ್ತೇನೆ. ತಿರುಗಾಟ ಮಾಡ್ಲಿ ಅಂತ ಉಂಟಾ? ನಮ್ಮ ಓಲೆಗೆ ಮನ್ನಣೆಯನ್ನು ಕೊಟ್ಟು ಅದೆಷ್ಟೋ ವೀರಾದಿವೀರರೆಲ್ಲ ಮಿಥಿಲೆಯ ಕಡೆಗೆ ಆಗಮಿಸುತ್ತಾಯಿದ್ದಾರೆ. ನಮ್ಮ ನಿರೀಕ್ಷೆ ಮಟ್ಟಕ್ಕಿಂತ ಅಧಿಕವಾಗಿ ಸೇರಿದ್ದಾರೆ. ನಿಜ. ಹಾಗೆಂದು ಬಂದವರಿಗೆ ಯಾವುದೇ ರೀತಿಯ ಕೊರತೆ ನಮ್ಮ ಪುರದಲ್ಲಿ ಆಗಬಾರದು. ನಾವಿದ್ದೇವೆ ನೋಡಿ. ವ್ಯವಸ್ಥೆ ನಿನ್ನ ಮೂಲಕ ನಾವು ವಿಶ್ರಾಂತಿ ಮಾಡಿದ್ದೇವೆ. ಜನಕ ಮಹಾರಾಜರು ಯಾರಯ್ಯ ಜನಕ ಮಹಾರಾಜರು? ನಾವುಗಳು ನನಗೆ ಛಾಯೆ ಉಂಟಾ? ದಯ ಬರಲಿಲ್ಲ. ಜನಕ ಮಹಾರಾಜರು ನಾನಲ್ಲ, ಪರಿಚಾರಕ. ಮಗಳಲ್ಲಿ ಅವರೇ ನಿಮಗೂ ನಮಸ್ಕಾರ. ನಮಸ್ಕಾರ ಇರ್ಲಿ. ಎಷ್ಟು ನಮಸ್ಕಾರ ಕೊಡ್ತೀರಿ ಮಾರಾಯ? ಧರ್ಮಕಲ್ಲ ಸ್ವಾಮಿ. ಇದು ಜನ ಯಾರಿಂದ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ವಾ? ಇಲ್ಲ. ಮಿಥುಲೆ ಮಿಥಿಲೆ. ಮಿಥಿಲೆ ಇಲ್ಲಿ ಒಂದು ಸ್ವಯಂವರ ಎನ್ನುವ ಹಾಗೆ ನಾವು ಕೇಳಲ್ಪಟ್ಟೆವು. ಅದು ಅರಸ ಮಕ್ಕಳಿಗೆ ಮಾತ್ರ ಸೀಮಿತ. ಮತ್ತೆ ನಾವೆಂತ ಪ್ರೇತವ? ಅರಸ ಮಕ್ಕಳಿಗೆ ಗೊತ್ತೇ ಆಗುದಿಲ್ಲ ಮಾರಾಯ. ಗೊತ್ತಾಗ್ಲಿಕ್ಕೆ ಇಲ್ಲಂತ ಇಲ್ಲಿ ಬರ್ತಾ ಕೊಟ್ಟು ಬರ್ಬೇಕು. ಆಗ್ಲಿ, ಗಡಿಬಿಡಿ ಮಾಡಬೇಡಿ. ಇದು ವ್ಯವಸ್ಥೆ ಅಲ್ವಾ? ದೂರದ ಪ್ರಯಾಣ. ಹೌದು. ಸ್ವಲ್ಪ ದೇಹ ಜರ್ಜರಿತವಾಗಿದೆ. ಆಹಾ. ಕುಳಿತುಕೊಳ್ಳುವುದಕ್ಕೊಂದು ವ್ಯವಸ್ಥೆ ಮಾಡಿದ್ರೆ ಉಳಿತಾದೀತು. ಹೌದಲ್ಲ? ಬರಿದಾದಂತ ಒಂದು ಆಸನ ಉಂಟು. ಅದು ಗಣ್ಯರಿಗೆ ನಾವು ಕೂಡ ಗಣ್ಯರೇ. ಈ ಗಣ್ಯಕ್ಕೆ ಬೇರೆ ಉಂಟು. ಉಂಟಾ? ವ್ಯವಸ್ಥೆ ಮಾಡ್ತೇವೆ. ವ್ಯವಸ್ಥೆ ಮಾಡಿ. ವಿಶಾಲವಾಗಿ ನೀವು ಅಲ್ಲಿಗೆ ಹೋಗ್ತೀರಾ? ಅಲ್ಲಿ ಬೇಡ, ಅಲ್ಲಿ ಬೇಡ. ಸಂತೋಷ. ಬೀಳ್ಲಿಕ್ಕೆ ಹೇಳಿದ್ದಲ್ಲ ಮಾರ್ರೆ. ನೀವು ನನ್ನದು ಮಾಡ್ತೀವಿ. ಮಾಡಿದ್ದಲ್ಲ, ನೀವು ಅಲ್ಲೇ ಕುತ್ಕೊಳ್ಳುದ? ಎಲ್ಲಿ ಆಗಲಿ ತಪ್ಪ ನಿಮಗೆ? ನೀವು ಎಲ್ಲಿ ಈಚೆ ಮಾಡಿ ಕೇಳುವುದಿಲ್ಲ. ಆಯ್ತಾಯ್ತು. ಹಾಗೆ ನಮ್ಮ ಆಮಂತ್ರಣಕ್ಕೆ ಹೋಗ್ಬಿಟ್ಟು ಸಕಾಲಕ್ಕೆ ಬಂದು ಸೇರಿದ್ದೀರಿ. ಬಹಳ ಸಂತೋಷ. ಇದು ನಿಮಗೆ ಬೇಕಾದ ವ್ಯವಸ್ಥೆ ಮಾಡ್ತೇವೆ. ನೀವು ಕುಡಿಯುವುದಂತದ್ದು ಕುಡಿಯುವುದಕ್ಕೆ ಸಾಮಾನ್ಯವಾಗಿ ನಾವೇ ಇಟ್ಕೊಂಡು ಹೋಗ್ತೇವೆ. ಹೌದಾ? ಯಾಕಂದ್ರೆ ಹೋದಲ್ಲೆಲ್ಲ ಉಂಟಲ್ಲ, ಈಗ ಕೊಡ್ತಾರೆ ಈಗ ಕೊಡ್ತಾರೆ ಅಂತ ಹೇಳಿ ಸುಮ್ಮನೆ ಕತ್ತು ಊಟ ಮಾಡುವುದಕ್ಕಿಂತ ನಮ್ಮಲ್ಲಿ ಇದ್ರೆ ರಗಳೆ ಇರುವುದಿಲ್ಲ. ಹೌದೌದು. ಕೊಟ್ರೆ ಕುಡಿಯುವುದು, ಇಲ್ಲದ್ರೆ ನಮ್ಮಲ್ಲಿ ತೆಗೆಯುವುದು, ಕುಡಿಯುವುದು. ಹೌದೌದು. ಆದರೂ ನಾವು ತಂದದ್ದಕ್ಕಿಂತ ನಿಮ್ಮಲ್ಲಿ ಇರುವುದು ಒಳ್ಳೇದಿದ್ರೆ ನೋಡೋ ಬರ್ಲಿ. ಬಿಸಿ ಉಂಟು, ತಣ್ಣಗ ಉಂಟು, ಮಚ್ಚ ಉಂಟು. ಅದೇ ಬಿಸಿ ಅಲ್ಲ, ತಣ್ಣಗಲ್ಲ. ನಿಮಗೆ ಗೊತ್ತೇ ಅಲ್ವಾ? ಇದು ಕೈ ಕಾಲಿಗೆಲ್ಲ ನೀರು ಬರುವುದಕ್ಕೆ ಅಲ್ಲಿ ಬರೋ ವ್ಯವಸ್ಥೆ ಮಾಡಿದ್ದೇವೆ. ನಲ್ಲಿ ತಿರುಗಿಸುವ ವ್ಯವಸ್ಥೆ ತಿರುಗಿಸಿ ಬಂದಿದ್ದೇವೆ. ಹಾ. ಅದರಲ್ಲಿ ನೀರು ಬರುದಿಲ್ಲ, ಗಾಳಿಯೇ ಬರುದು. ನಾಳೆ ಹೋಗುವಾಗ ಬರ್ತದೆ ಆಯ್ತಾ? ವ್ಯವಸ್ಥೆ ಮಾಡೋಣ. ಇದು ವಿಶೇಷವಾದಂತಹ ಹಲವು
ಗೊತ್ತಾಗ್ತಿಲ್ಲ. ಆದ್ದರಿಂದ ನೀವು ಯಾರು, ಎಲ್ಲಿಂದ ಬಂದದ್ದು, ನಿಮ್ಮ ವಿಳಾಸ ಬೇಕಾಗ್ತದೆ. ಹೌದು, ಪರಿಚಯ ಸ್ವಲ್ಪ ಮಾಡಿ. ಯಾಕಂದ್ರೆ ಬಂದವರೆಲ್ಲ ಆಶ್ಚರ್ಯಚಕಿತದಿಂದ ನೋಡ್ತಾ ಇದ್ದಾರೆ. ಯಾರಿವರು ಎನ್ನುವ ಹಾಗೆ. ಅಲ್ಲಿಂದ ಮಕ್ಕಳಿಂದ ಪ್ರಾರಂಭಿಸಿ. ವಿಕ್ರಮ ತಂದೆ ಚಂದ್ರಶೇಖರ. ಚಂದ್ರಶೇಖರನ ಮಗವ ಪರಿಚಯ ಉಂಟು ನಿಮಗೆ? ಮತ್ತೆ ಯಾಕೆ ಸುಮ್ಮನೆ ಗೊತ್ತುಕೊಳ್ಳಿ. ನೀವು ವಂಗದೇಶ ವೀರಸೇನನ ಮಗ ಶೂರಸೇನ. ನೀವು ನಂತರ ನಿಮ್ಮ ಊರು ಕಾಶ್ಮೀರ. ಎಲ್ಲಿಗೆ ಪಲಾಯನ? ಕಾಶ್ಮೀರ ಅಂತೆಲ್ಲ. ಹೌದು, ಏನು ಆಗುದಿಲ್ಲ ನಿಮಗೆ? ಅಲ್ಲಿಯ ಕೆಲವರನ್ನು ನಂಬುವುದಕ್ಕಾಗುದಿಲ್ಲ ಸ್ವಾಮಿ. ಏನ್ ಮಾಡ್ತಾರೆ? ಸಿಡಿಸ್ತಾರೆ. ಆ ಮುಖ ನೋಡಿ ಅದು ಸಿಡಿಸುವ ಮುಖ. ಆ ಮೀಸೆ ನೋಡಿ ಸಿಡಿಸುವ ಹಾಗೆ ಕಾಣುದಿಲ್ವಾ? ಒಳ್ಳೆಯವರಾಯ್ತಾ? ತೊಂದರೆ ಇಲ್ಲ. ಕಾಶ್ಮೀರದಲ್ಲಿ ರಾಜವತಿ ಅದು ಕಾಶ್ಮೀರದ 370 ಇಲ್ಲ 144. ಒಂದು ಕಷ್ಟದ ಮಾತು ಮನೆಯಲ್ಲಿ ಮಾತಾಡಿಯ? ಕಾಶ್ಮೀರ ಹೆಸರು ಗುಣಸೇನ. ತಂದೆ ಇಲ್ಲ ನೆಗಾಡಿದ್ದ ಜಾಗ ಎಂತದ್ದು? ಅಲ್ಲ, ತಂದೆ ಇಲ್ಲದೆ ಕೆಲವು ಹುಟ್ಟುತ್ತದಲ್ಲ ಅಂತ. ಈಗ ಇಲ್ಲ ಅಂತ ಅಂದ್ರೆ ಏನು? ಹಿರಿಯೋಗಿದ್ದಾರೆ ದಿವಾಂಗ. ದೀವಾಂಗಿ. ಮತ್ತೆ ನಿದ್ದೆ ಮಾಡಿ ಬನ್ನಿ. ನಮಗ ನಮ್ಮದಾದ್ರೆ ಮುಖ ಕಾಣುವುದಿಲ್ಲ. ಆಗಿಲ್ಲಪ್ಪ. ಕೇಳುವಂತವರಾಗಿ ಎಲ್ಲಿಂದ ಪ್ರಾರಂಭಿಸುವ? ಊರಿಂದಲೇ ಬರಲಿ. ಊರಿಂದಲೇ ಪ್ರಾರಂಭಿಸುವುದಾ? ಸರಿ. ನಮ್ಮ ಊರು ಭೋಜಾದೇಶ. ಬೊಜ್ಜ ಅಲ್ಲವೇ? ಬೊಜ್ಜ ಬೇಡ. ಇವರಿಗೆ ಬೊಜ್ಜ ಬೇಡ. ಅಕ್ಷರದಲ್ಲಿ ಬೊಜ್ಜ ಬೇಡ ಅಂತ ಜಾಕೆ ಅಡಿವತ್ತು ಬೇಡ. ಭೋಜ ದೇಶ. ಸರಿ ಉಂಟು ನೋಡಿ. ಭೋಜ ದೇಶ. ದೇಶ. ಒಟ್ಟಿಗೆ ಹೇಳಿ. ಭೋಜ ದೇಶ. ನೀವೆಂತ ನನಗೆ ಪಾಠ ಮಾಡುದ? ಸರಿ ಉಂಟಾ? ಸರಿ ಉಂಟು. ಹೆಸರು ನನ್ನದ ಮಮನಾಮಧೇಯ. ಸಂಸ್ಕೃತ ಆಗಲೇ ಬಹಿಡ. ನಿಮ್ಮ ಹೆಸರು ಮಮನಾಮಧೇಯ. ಆದಾಯ ನಿಮ್ಮ ಅಲ್ವ ಇವರು? ನಮ್ಮದು ಮಮನಾಮಧೇಯ. ಧೀರೇಂದ್ರ. ಶಿವನೇ ಶಂಭುಲಿಂಗ ಧೀರೇಂದ್ರ ಎನ್ನುವ ಹಾಗೆ ಬರೀ. ಎಂತ ದಯ್ಯ! ಯಾವುದೊಂದು ಸರಿ. ಶಿವನೇ ಶಂಭುಲಿಂಗ. ನಮ್ಮ ಹೆಸರು ಧೀರೇಂದ್ರ ಎನ್ನುವ ಹಾಗೆ. ಶಿವನೇ ಶಂಭುಲಿಂಗ ನಮ್ಮ ಕುಲದೇವ. ಸ್ವಯಂವರದಲ್ಲಿ ಏನಾದ್ರೂ ದೇವರ ಆಶೀರ್ವಾದ ಇರಲಿ ಎನ್ನುವ ಹಾಗೆ ಬದಿಯಲ್ಲಿ ಸೇರಿಸಿ ಬರೀರಿ. ಅದಾಗ್ಲಿ. ಆದ್ರೆ ಪ್ರಮುಖವಾದ್ದು ಬರಲಿಲ್ಲ. ನಿಮ್ಮ ತಂದೆ ಹೆಸರು ಬರಲಿಲ್ಲ. ತಂದೆಯ ಹೆಸರು ಸುರೇಂದ್ರ ಎನ್ನುವ ಹಾಗೆ. ಸುರೇಂದ್ರ. ಸುರೇಂದ್ರ ಅಲ್ಲೇ ಮತ್ತೆ ಸಣ್ಣ ಶೂ ಆಗುದಿಲ್ಲ, ದೊಡ್ಡ ಶೂ ಆಗಿ. ಶೂ ಎಳಿಬೇಕಾ? ಶೂ ಶಂಕಶೂ. ಶೂರೇಂದ್ರ. ಈ ಶೂ ಯಾಗುಂಟು? ಅದು ಸರಿ ಉಂಟು. ಸುರೇಂದ್ರ ಮಗನ ಹೆಸರಾಯ್ತು. ತಾಯಿಯ ಹೆಸರು ಶ್ರೀಮತಿ ಕುಮಾರಿ. ಅದಂತೆ ಶ್ರೀಮತಿ ಕುಮಾರಿ ಆಗುವ ಒಂದು ಕ್ರಮ ಉಂಟಾ? ಏನಾಗದು? ಶ್ರೀಮತಿ ಅಲ್ಲ, ಕುಮಾರಿ ಶ್ರೀಮತಿ ಹೇಳಿದ್ದಾನು. ತಾಯಿಯ ಹೆಸರು ಕುಮಾರಿ ಎನ್ನುವ ಹಾಗೆ ಇವರೇ. ಮದುವೆ ಆದ ಮೇಲೆ ಶ್ರೀಮತಿ ಅಂತ ಮತ್ತಿದ್ದವ ಸೇರಿಸುವುದಿಲ್ವಾ? ಆದ್ದರಿಂದ ಶ್ರೀಮತಿ ಕುಮಾರಿ ಎನ್ನುವ ಹಾಗೆ ತಾಯಿಯ ನಾಮಧೇಯ. ಸರಿ ಅಲ್ಲ? ನಾವು ಧೀರೇಂದ್ರ ಎನ್ನುವ ಹಾಗೆ. ಶತವಿಷ ನಕ್ಷತ್ರ ಕುಂಭರಾಶಿ. ನಕ್ಷತ್ರ ರಾಶಿ ಜಾತಕ ಯಾವುದು ಬೇಡ. ಇಲ್ಲಿ ಬೇಕಾದ್ರೆ ಇದು ಪೌರುಷ ಬಲುಕು. ಹೇಳಿ. ಹೇಗದು? ನೀವು ಬಂದಿದ್ದೀರ ಸಾಕ್ಷಿ. ಹಸ್ತಾಕ್ಷರ. ಮತ್ತೆಂತದ್ದು? ಅಯ್ಯ ಎಂತ ಏನು ಗುರುಮಠದ ಬಾಗಿಲು ನೋಡ್ಲಿಲ್ವಾ? ಗುರುಮಠಕ್ಕೆ ಹೋಗ್ಲಿಲ್ಲ ಅಂತ ಅಲ್ಲ ಇವರೇ. ಮತ್ತೆ ಹಸ್ತಾಕ್ಷರವನ್ನು ಹಾಕಿದ್ರೆ ಇನ್ನೊಬ್ಬ ತದ್ರೂಪದಿಂದ ನೋಡಿ ಹಾಗೆ ಹಾಕುತ್ತಾನೆ. ಇದನ್ನು ಅವನ ಜನ್ಮಕಾಲದಲ್ಲಿ ಎಂತದ್ದು ಮಾಡುವುದಕ್ಕಾಗುವುದಿಲ್ಲ. ನೀವು ಸ್ವಲ್ಪ ಸಮಯ ಬಿಟ್ಟು ನೋಡಿ. ಎಲ್ಲ ಕಡೆ ಇದಲ್ಲ, ಇದುವೇ ಬರ್ತದೆ. ಗೊತ್ತಲೇ? ಸಾಕು. ನಿಮ್ಮ ಕೈಗಿರುವುದು ನಿಮ್ಮ ಸಾಮರ್ಥ್ಯ ಮತ್ತು ಅವಕಾಶ ಹೇಳಿ ಒಬ್ಬರೇ. ಒಂದು ಮುಕ್ತ ಅವಕಾಶ ಕೊಡಿ. ನಾಳೆ ನಮಗೆ ಅವಕಾಶ ಸಿಗಲಿಲ್ಲ ಎನ್ನುವ ಹಾಗೆ ಹೇಳಿಕೊಂಡು ತಿಂದುಬಾರದು. ಅಲ್ಲಿಂದ ಪ್ರಾರಂಭಿಸಿ.
ಯಾಕೆ ತುಪ್ಪದಲ್ಲಿ ಊಟ ಮಾಡಿದ್ದು ತುಪ್ಪದಲ್ಲಿ ಊಟ ಮಾಡಿದ್ದು ನಾವು ಬಟ್ಟಲಲ್ಲಿ ಊಟ. ತುಪ್ಪ ಹಾಕಿ ಅಂತ ಹೇಳಿದ್ದು. ಇದನ್ನ ಅವಕಾಶ ಬೇಡ ನನಗೆ ಸಾಕು. ಮುಗಿಯಿತಾ ನೋಡಿ ಇವರೇ, ಏನು ನೀವು ಇದೇ ದಾರಿಯಾಗಿ ಹಿಂತಿರುಗುವುದಲ್ಲ. ಹಿಂತಿರುಗುವಂತಹ ಹೊತ್ತಿಗೆ ದಾರಿ ಮಧ್ಯದಲ್ಲಿ ಒಂದು ದೊಡ್ಡ ಕಾನನ ಸಿಗ್ತದೆ. ಆ ಕಾನನದಲ್ಲಿ ಅಮಟೆಕಾಯಿ ಅಂತ ಒಂದು ಮರ ಸಿಗ್ತದೆ. ಅದು ಯಾಕೆ? ಯಾಕೆ ಅಂತ ಕೇಳಬೇಕು, ಅದಕ್ಕೆ ಕೇಳಿದ್ದು. ಯಾಕೆ ಗೊತ್ತಾ? ಯಾಕೆ? ಹಗ್ಗ ತಗೊಳ್ಳುವುದಕ್ಕೆ. ಹಗ್ಗ ಯಾಕೆ? ಮಾನ ಹೋದ ಮೇಲೆ ಪ್ರಾಣವನ್ನು ಇಟ್ಟುಕೊಂಡು ಏನು ಪ್ರಯೋಜನ ಹೇಳು? ಸ್ವಾಮಿ ನಮಸ್ಕಾರ. ಸಾಮಾನ್ಯವಾದಂತಹ ಬಿಲ್ಲು. ಆಯ್ತಪ್ಪ, ದೊಡ್ಡ ಪರಬ್ರಹ್ಮ. ಇದು ಒಂದು ಪಣವ. ಹೌದೌದು. ನಾವು ಎಂತೆಂತ ಬಿಲ್ಲನ್ನು ನೋಡಿದವರು. ಹೌದಾ? ಸಣ್ಣ ಸಣ್ಣ ಬಿಲ್ಲು ಕಾಣುವುದೇ ಇಲ್ಲ. ಅದೇ ನಮ್ಮದು ಏನಿದ್ದು ದೊಡ್ಡ ದೊಡ್ಡದೇ ಬಿಲ್ಲು. ದೊಡ್ಡ ಇಲ್ಲಂತೆ. ದೊಡ್ಡ ಬಿಲ್ಲು ನೋಡುವುದು ಮಾತ್ರ ಅವನು. ಕೊಡ್ಲಿಲ್ಲ. ಈಗ ತೋರ್ಬೇನು. ತೋರ್ಸಿ ತೋರ್ಸಿ. ಈಗ ಮೇ 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 ಬಂದೋಗಿದೆ, ಅಲ್ಲಿ ಬಿದ್ದಿದೆ. ಇದು ಪ್ರಯತ್ನ ಇನ್ನೆರಡು ಅವಕಾಶ ಉಂಟು. ಬೇಡಪ್ಪ, ಒಂದೇ ವಿಷಯ ಉಂಟು. ಎಂತದ್ದು? ಒಮ್ಮೆ ನನ್ನನ್ನು ಸರಿಯಾಗಿ ನೋಡಂತೆ. ಏನಪ್ಪ ನೋಡೋದು? ಎಷ್ಟು ಚಂದದ ಹುಡುಗ. ಅಯ್ಯೋ ನನಗೊಂದು ಏ, ನಿನಗೇನು? ನೀವೇ ಹೇಳಿಕೊಂಡು ತಿರುಗಬೇಕಲ್ಲ. ಅಲ್ಲ ಪರವಾಗಿಲ್ಲ, ಹೇಳಿದವರು ತುಂಬಾ ಮಂದಿ ಇದ್ದಾರೆ. ಓಹೋ. ಆದ್ರೆ ಅದು ವಿಷಯ ಅಲ್ಲ. ಮತ್ತೇನು? ಒಮ್ಮೆ ಹುಡುಗಿಯನ್ನು ಸರಿಯಾಗಿ ನೋಡಿ ಅಂತೆ. ಹಾ ಅದು ನನಗಾಗುವ ಹುಡುಗಿಯ. ಆಹಾ. ಏಹೆ, ಹಾ. ನಮಗೆ ಅದೆಲ್ಲ ಆಗ್ಲಿಕ್ಕಿಲ್ಲಪ್ಪ. ಹಾ. ನಾವು ಹತ್ತಿರದ್ದೇ ನೋಡಿಕೊಳ್ಳುತ್ತೇವೆ. ಹೌದಾ? ಮತ್ತೊಂದು ವಿಚಾರ, ಏನು? ಇವಳನ್ನು ಮದುವೆ ಆದ್ರೆ ಖರ್ಚು ಹೆಚ್ಚು. ಅದು ಹೇಗೆ? ಯಾಕೆ? ಹಾ. 25 ಬರ್ಬೇಕು. ಹಾ. 25 ಕರ್ಕೊಂಡು ಹೋಗ್ಬೇಕು. ಹಾ, ಹಾ, ಹಾ. ಇದೆಲ್ಲ ಬೇಕಾ? ಬೇಡ ಬೇಡ ಬೇಡ. ಹತ್ತಿರದ್ದೇ ನೋಡ್ತೇವೆ. ಆಗಲಿ ಆಗಲಿ. ನೋಡಿ ಒಂಗೋರೆ, ಏ, ಎಂತದು? ನಿಮ್ಮ ದೇಶ ವಂಗ ದೇಶದವರೇ. ವಂಗ ಅಂತ ಹೇಳಿದ್ರೆ ಏಕವಚನ ಆಗುದಿಲ್ವಾ? ಅದಕ್ಕೆ ಒಂದು ಪುರದ ಅರಸನನ್ನು ನಾವು ಏಕವಚನದಲ್ಲಿ ಕರೆಯುವುದಾ? ಸರಿಯಲ್ಲ. ಒಂಗೋರು ಬೇಡ. ಒಂಗಾರು ಶೂರಸೇನ ಹೇಳು ಸಾಕು. ಸೂರಸೇನ. ಹಾ. ನೋಡಿ, ನೀವು ಸೋತಿರಿ ಎಂದ ಮಾತ್ರಕ್ಕೆ ಹಾ. ತಲೆ ಬಿಸಿಯಲ್ಲಿ ಏನೆಲ್ಲ ಮಾತಾಡುವುದಕ್ಕೆ ಮುಂದಾಗಬೇಡಿ. ಸರಿ, ಮಾತಾಡಿದ್ದೇನೆ ಪುಣ್ಯ. ನಮಗದು ಸರಿ ಕಾಣಲಿಲ್ಲ. ಹಾ. ಯಾಕೆ ಹೇಳಿ? ಬಲ್ಲವರು ಒಂದು ಮಾತನ್ನಾಡಿದ್ದಾರೆ. ಹೇಗೆ? ಸೋಲೆ ಗೆಲುವಿನ ಸೋಂಪಣ್ಣ. ಅಲ್ಲ, ನಿನ್ನ ಅಪ್ಪ ಸೇಸಪ್ಪಣ್ಣ. ಸೋಪಾನ. ಸೋಪಾನ. ಹಾ. ಇಂದು ಈ ಪಣದಲ್ಲಿ ಸೋತೆರಿಂದ ಮಾತ್ರಕ್ಕೆ ಹಾ. ಎದೆಗುಂದದಿರಿ, ಬೇಸರಕ್ಕೆ ಒಳಗಾಗಬೇಡಿ. ಹಾ. ನಾಳೆ ಇನ್ನೊಂದು ಮಂಟಪವನ್ನು ಸೇರಿ ಹಾ. ಅಲ್ಲಿ ನಿಮ್ಮ ಬಾಹುಳ್ಯದ ಪ್ರದರ್ಶನವನ್ನು ನೀಡಿ. ಹಾ. ಅಲ್ಲಿಯೂ ಸೋತಿರಾ? ಹಾ. ಬೇಡ, ಬೇಸರ ಬೇಡ, ಹಾ. ಮಮ್ಮಲ ಮರುಗಬೇಡಿ, ಕೊರಗಬೇಡಿ. ಮತ್ತೊಂದು ಮಂಟಪವನ್ನು ಸೇರಿ ಹಾ. ಅಲ್ಲಿ ನಿಮ್ಮದಾದಂತಹ ಪೌರುಷವನ್ನು ಪ್ರದರ್ಶಿಸಿ. ಹಾ. ಅಲ್ಲಿಯೂ ಸೋತಿರಾ? ಬೇಡ, ಚಿಂತೆ ಬೇಡ, ಮತ್ತೊಂದು ಕಡೆ ಹೋಗುದು, ಅಲ್ಲಿ ಪ್ರದರ್ಶನವನ್ನು ನೀಡುವುದು. ಅಲ್ಲಿಯೂ ಸೋತಿರಿ ಅಂತಾದ್ರೆ ಇನ್ನೊಂದು ಕಡೆ ಹೋಗುದು, ಅಲ್ಲಿ ಪ್ರದರ್ಶನ ನೀಡುವುದು. ಹೀಗೆ ಹೋಗಿ ಸೋತು 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 ಕೊನೆಗೆ ಮತ್ತೆ ನಿಮಗೆ ಅಭ್ಯಾಸ ಆಗ್ತದೆ. ಅಯ್ಯ ಒಂದು ಯಾವ ಜನ
ಎಂತದ್ದು ಏನಾಯ್ತಾ? ಇವರ ಮುಖ ನೋಡಿ ಅಂತೆ. ಒಳ್ಳೆ ವದನ. ಮುಖ ಅಲ್ಲ, ಮುಖದಲ್ಲಿರುವಂತಹ ಮೀಸೆ ಗಮನಿಸಿ. ಏನಾಗಿದೆ? ಆಗ ಅದೇ ಮೀಸೆಯನ್ನು ಕಂಡು ನಾನು ಹೆದರಿ ಓಡಿದವನಲ್ವೇ, ಈಗ ಮೀಸೆಯನ್ನು ನೋಡಿ ಅಂತೆ. ಏನಾಗಿದೆ? ಎಷ್ಟು ಅವಸ್ಥೆ ಮಾರೇ, ಒಂದು ಮೀಸೆ ಕೀಳುದ? ಸತ್ಯ ಹೇಳ್ಬೇಕಾ, ಅವನಿಗೆ ಇನ್ನೂ ವಯಸ್ಸಾಗ್ಲಿಲ್ಲ, 18 ತುಂಬಲಿಲ್ಲ. ಅರಮನೆಯಲ್ಲಿ ಇಷ್ಟು ಬೇಗ ಮದುವೆ ಮಾಡ್ಲಿಕ್ಕೆಲ್ಲ ಎನ್ನುವ ಹಾಗೆ ಸ್ಪಷ್ಟವಾಗಿ ಗೊತ್ತಿದ್ದಂತ ಇವ ನನಗೆ ಪ್ರಾಯ ಆಗಿದೆ ಎನ್ನುವುದನ್ನು ತೋರ್ಪಡಿಸುವುದಕ್ಕೆ ಬೇಕಾಗಿ ಯಾರದೋ ಒಬ್ಬರದ್ದು ಹಾಸ್ಯಗಾರರದ್ದು ಮೀಸೆಯನ್ನು ಅಂಟಿಸಿಕೊಂಡು ಇಲ್ಲಿ ಬಂದು ಪೌರುಷದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಪಾಪಿ ಕಟ್ಟಿದ್ದಲ್ಲ, ಹುಟ್ಟಿದ್ದಲ್ಲ, ಅಂಟಿಸಿದ್ದೀವಲ್ಲೇ ಇದು ಅದು ನೋಡಿ. ಸ್ವಯಂವರದ ಈ ಶುಭ ಸಂದರ್ಭದಲ್ಲಿ ಕೆಳಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದವರಿದ್ದೇನೆ. ನೀವು ಸಮಯ ಇದ್ರೆ ಸ್ವಯಂ ಸೇವಕರಾಗಿ ಸ್ವಲ್ಪ ಉಪ್ಪಿನಕಾಯಿಯು ಪಲ್ಯವನ್ನು ಬಡಿಸುವುದಕ್ಕೆ ಸೇರಿಕೊಳ್ಳಿ, ಒಳಿತಾದಿ. ಶಾಂತಿ ಶಾಂತಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾ ಈ ಧೀರೇಂದ್ರನ ಮೇಲೆ ಇರಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ನಾವಿನ್ನು ಹೆಣ್ಣನ್ನು ಕರೆದುಕೊಂಡು ನಮ್ಮ ಭೋಜಾದೇಶವನ್ನು ಸೇರುವವರಿದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು. ಭವಂತು ಭವಂತು ಅಂತಂತು. ಹೆಣ್ಣೆಲ್ಲಿಂದ ಅಲ್ಲಿ ಅದು ಹಾಗಾಗುತ್ತದ? ಬಂದವರೆಲ್ಲ ಸೋತಿರ್ಪರೆ. ಹೌದು. ಇನ್ನು ಉಳಿದಿದ್ದು ನಾನು ಒಬ್ಬನಲ್ವೇ? ಹೌದು. ಇನ್ನು ನನ್ನ ಸತ್ವ ಪರೀಕ್ಷೆ ಯಾಕೆ? ಆಗಲ್ಲ, ಅವರು ಮಾತ್ರ ಅಲ್ಲ ಸೋತದ್ದು, ನೀವು ಸೋಲಲಿಕ್ಕೆ ಉಂಟಲ್ಲ. ಬೇಡದ್ದೆಲ್ಲ ಮಾತಾಡಿ. ನೀವು ಭಾಗವಹಿಸಲಿಲ್ಲ, ನಾಳೆ ಅವರು ಕೇಳುವುದಿಲ್ಲೋ? ಅವರು ಕೇಳುವುದಕ್ಕಿಂತಲೂ ಇವರೆಲ್ಲ ಸೇರಿದ್ಯಾಕಿ? ಯಾಕೆ? ಭೋಜನ ಪೌರುಷವನ್ನು ಕಾಣಬೇಕು ಎನ್ನುವಂತಹ ದೃಷ್ಟಿಯಿಂದ. ಅದು ನಾನು ಸ್ವಲ್ಪ ಹಿಂದೇಟು ಹಾಕಿದೆ ಅಂತಾದ್ರೆ ನಾನು ಬಿಲ್ಲನ್ನೆತ್ತುವಂತಹ ಸನ್ನಿವೇಶವನ್ನು, ದೃಶ್ಯವನ್ನು ಕಾಣುವಂತಹ ಯೋಗವನ್ನು ಇವರೆಲ್ಲ ಪಾಪ ಕಳೆದುಕೊಳ್ಳುತ್ತಾರೆ. ಹೌದು. ಹಾಗಾಗಿ ಅವರಿಗೆ ನಿರಾಸೆಯನ್ನು ಮಾಡಲಾರೆ. ಬಿಲ್ಲ ಬದಿಗಿರಿಸುವೇನು. ಹೌದಲ್ಲ? ನಿಮ್ಮೆಲ್ಲರ ಆಶೀರ್ವಾದ ಶ್ರೀರಕ್ಷೆ ಇರಲಿ. ಉಂಟುಂಟುಂಟುಂಟು. ನಾಳೆ ಇಲ್ಲಿಂದ ಅಲ್ಲಿಯವರೆಗೆ ಶುಭ ಕೋರುವಂತಹ ಬರಹಗಳು ಹೇಗೆ? ಚಿರಂಜೀವಿ ಧೀರೇಂದ್ರ ಚೀ ಸೌ ಜಾನಕಿ ಇವರ ಶುಭ ವಿವಾಹಕ್ಕೆ ಶುಭ ಕೋರುವ ಚಿನ್ನರ ಬಳಗ, ಗೆಳತಿಯರ ಬಳಗ, ಗೆಳೆಯರ ಬಳಗ, ಅಭಿಮಾನಿ ಬಳಗ ಎನ್ನುವಂತಹ ಬರಹಗಳು ರಾರಾಜಿಸಬೇಕು. ಒಂದು ಬಿಟ್ಟಿದ್ದೆ ನೀವು, ಕುಟುಂಬದವರು. ಅವರು ನನ್ನನ್ನು ಬಿಟ್ಟಿದ್ದಾರೆ. ಒಳ್ಳೆದಾಯ್ತು. ಅವರು ಬೇಡ. ಹಾಗಾಗಿ ಇದು ಚಪ್ಪಾಳೆ ಚಪ್ಪಲುಂಟು. ಇದು ಕೈಗೆ ಹಾಕುವ ಬಿಳಿದ್ದು ಬಿಳಿ ಹುದಿ ಇಲ್ಲ, ಅದೇ ಮಣ್ಣುಂಟು ಹಾಕಿ. ಎಲ್ಲಿ ಮಣ್ಣು? ಕಡೆ ಮಣ್ಣ. ಕೊನೆಗೆ ಅಲ್ಲಿಗೆ ಅಲ್ಲ ಹೋಗುದು. ಅರಕ್ಷಣದಲ್ಲಿ ನೋಡಿದ ನೋಡಿ ಕಲಿ ಕಳಿ.
ಓ ಪುಣ್ಯಾತ್ಮರೇ, ಆಗುದಿಲ್ಲ ಅಂದ್ರೆ ಬಿಟ್ಟು ಬಿಡಿ, ಯಾಕೆ ಸುಮ್ಮನೆ ಪ್ರಯತ್ನ ಮಾಡಿ. ತರ್ಪೆ ಆಗುದಿಲ್ವಾ? ಹೌದಾ? ನನಗೊತ್ತಿತ್ತು ಎಂತದ್ದು? ಈ ಸ್ವಯಂವರದಲ್ಲಿ ನನಗೆ ಮದುವೆ ಆಗುವುದಿಲ್ಲ ಎನ್ನುವ ಹಾಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾ. ಯಾಕೆ ಯಾಕೆ? ನನ್ನ ಜಾತಕದಲ್ಲಿ ಕುಜ ದೋಷ ಉಂಟಿದ್ದಾರೆ. ಪರಿಹಾರ ಮಾಡ್ಬೇಕಿತ್ತು ಇವರೇ ಹೇಳಿದ್ದಾರೆ ಪುರೋಹಿತರು. ಹಾ. ಕುಜ ಶಾಂತಿ ಮಾಡಿಸದೆ ನಿನಗೆ ಮದುವೆ ಆಗಲಾರದು ಎನ್ನುವ ಹಾಗೆ. ಯಾಕೆ ಮಾಡ್ಲಿಲ್ಲ? ಪುರೋಹಿತರಿಗೆ ಸಮಯಾವಕಾಶ ಇಲ್ಲ. ಮತ್ತೊಂದು ಸತ್ಯ ಹೇಳಿ ಸುಳ್ಳು ಹೇಳಿದ್ದ? ಅಲ್ಲಪ್ಪ, ಪರಮ ಸತ್ಯ. ನಾನು ನಾನಾಗೆ ಬಂದದ್ದಲ್ಲ ಇವರಿಗೆ. ಮತ್ತೆ ದೂಡಿದ್ದಲ್ಲ. ನನ್ನ ಪಿತೃಶ್ರೀಯವರ ಎಲ್ಲ ಶಬ್ದ ದೊಡ್ಡದೇ ಹೊರತು ಇಲ್ಲಿ ಅಂತದ್ದಿಲ್ಲ. ಪಿತೃಶ್ರೀಯವರ ವಚನವನ್ನು ಪಾಲಿಸುವುದಕ್ಕೆ ಬೇಕಾಗಿ ಭೋಜದಿಂದ ಇಲ್ಲಿಯವರೆಗೆ ತಂದಿರ್ತೀನಿ. ಬಂದದ್ದು ಅಂತ. ಯಾಕೆ? ಯಾಕೆ? ನಮ್ಮ ಅರಮನೆಯಲ್ಲಿ ಒಂದೇ ಒಂದು ಹೆಣ್ಣು ಮಕ್ಕಳಿಲ್ಲ. ನಾಗದೋಷ ಉಂಟು ಅಂತ ಅಲ್ಲ, ಇದ್ದವರೇ ಹೋಗಿದ್ದಾರೆ. ಹಾಗಾಗಿ ಅರಮನೆಗೆ ಒಂದು ಹೆಣ್ಣು ಬೇಕು, ಸೌಭಾಗ್ಯ ಲಕ್ಷ್ಮಿ ಬೇಕು, ಗೃಹಲಕ್ಷ್ಮಿ ಬೇಕು ಎನ್ನುವ ಹಾಗೆ ತಂದೆಯ ಆಸೆ. ಪಾಪ ಆಸೆಯನ್ನು ಈಡೇರಿಸುವುದಕ್ಕೆ ನನ್ನ ಕೈಯಿಂದ ಆಗಲಿಲ್ಲ ಎನ್ನುವ ಹಾಗೆ ಬೇಸರ ಬಿಟ್ರೆ ಮತ್ತೆಂತದ್ದು ಅಲ್ಲ. ಭೋಜರೆ, ನೀವು ಬೇಸರದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಿ. ಇಲ್ಲಪ್ಪ, ಸರಿ ಮಾತಾಡಿ. ಅದು ನಮಗೆ ಸರಿ ಕಾಣಲಿಲ್ಲ. ಯಾಕೋ? ಇಲ್ಲಿ ಸೋತ್ರೆ ಏನಂತೆ, ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಮ್ಮದಾದಂತಹ ಪರಾಕ್ರಮವನ್ನು ತೋರಿಸಿ. ಅಲ್ಲಿಯೂ ಸೋತಿರ, ಬೇಡ ಬೇಸರ, ಖಿನ್ನತೆಗೆ ಒಳಗಾಗಬೇಕು. ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಮ್ಮದಾದಂತಹ ಭುಜಬಲದ ಪರಾಕ್ರಮವನ್ನು ತೋರಿಸಿ. ಅಲ್ಲಿಯೂ ಸೋತಿರ, ಬೇಡ ಬೇಸರ, ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ. ಹೀಗೆ ಇದೆಲ್ಲೋ ಕೇಳಿದೆ ನೆನಪು. ಇದೇ ಮಾತನ್ನು ಇದೇ ಮಂಟಪದಲ್ಲಿ ಯಾರೋ ಒಬ್ಬ ನರಸತ್ತವ ಹಾಗೆ ಹೇಳಿದ. ನರಸತ್ತವಲ್ಲ, ನಪುಂಸಕ. ಇವರೇ ಧೀರೇಂದ್ರರವರೇ, ಅವ್ರದ್ದು ಬಾಕಿ ಉಂಟು. ಅಮಟೆಕಾಯಿಯ ಮರದ ಪಕ್ಕದಲ್ಲಿ ಒಂದು ಮಾವಿನಕಾಯಿಯ ಮರ ಉಂಟು. ಯಾಕೆ? ಹಗ್ಗ ತಗೊಳ್ಳಿಕ್ಕೆ. ಮತ್ತೆ ಯಾಕೆ ನಿನಗೆ ನನಗೆ ದುಃಖ ಅಲ್ಲ, ಮತ್ತೆ ಸಂತೋಷ ಆದದ್ದು. ಯಾಕೆ? ಆನಂದ ಬಾಷ್ಪ. ಯಾಕೆ ಹೇಳಿ? ಇಂದಿನ ಕಾಲದಲ್ಲಿಯೂ ಕೂಡ ಅಂದಿನ ಸಾಲವನ್ನು ಅಂದೇ ತೀರಿಸುವಂತ ಪುಣ್ಯಾತ್ಮರು ಇದ್ದಾರಲ್ಲ. ಒಂದು ಸಾಲ ಬಾಕಿ ಉಂಟ. ಯಾವುದು ಸಾಲ ಪುಣ್ಯಾತ್ಮ? ನನ್ನ ಮುಖ ನೋಡಂತೆ. ವಿಷಯ ಮೀಸೆ ಇದು ಅಂಟಿಸಿದ್ದಲ್ಲ. ಮತ್ತೆ ಕಟ್ಟಿದ್ದ ಅಲ್ಲಪ್ಪ, ಹುಟ್ಟಿದ್ದು ನಮ್ಮಲ್ಲಿ ಭೇದ ಭಾವ ಯಾಕೆ? ನಾವು ಕುಳಿತುಕೊಳ್ಳು. ಶಬ್ದ ಕೇಳಿಸ್ತಾ ಉಂಟಲ್ಲ. ಅಂಬರ ಪಥದಲ್ಲಿ ಸಂಚರಿಸುತ್ತಿರುವಂತಹ ವೇಳೆ ಏನು ಸದ್ದೋ ಏನು ಗದ್ದಲವಿದು. ಇಳಿದು ಬಂದು ಏನು ಅಂತ ನೋಡಿದೆ. ಭೂಮಂಡಲದಲ್ಲಿರುವಂತಹ ಎಲ್ಲಾ ರಾಜಕುಮಾರರು ಬಂದು ಒಂದಡಿ ಸೇರಿದ್ದಾರೆ. ಹೀಗೆ ಬಂದು ಸೇರಿದ್ದಾರೆ ಅಂತಾದ್ರೆ ಏನೋ ಒಂದು ವಿಶೇಷತೆ ಇಲ್ಲಿ ನಡೆಯುತ್ತಿದೆ ಎಂಬುದು ಏನು ಎಂಬುದನ್ನು ವಿಚಾರಿಸುವುದಕ್ಕೆ ಯಾರೂ ಇಲ್ವೇ? ನಮಸ್ಕಾರ. ನಾನು ಹುಡುಕಿಯೇ ಬಾಕಿ ಆದ್ದು. ಹಿಂದೆ ಯಾವುದು ಮುಂದೆ ಯಾವುದು ಗೊತ್ತಾಗಲಿಲ್ಲ. ಲೆಕ್ಕ ಮಾಡಿದ್ದು ನಾನು. 1 2 3 4 5 6 7 8 9 10 ತಲೆಮಾರುಗಳು. 10 ತಲೆಯ. ನನಗೆ ಈಗ ಸ್ಪಷ್ಟವಾಯಿತು. ಎಂತದ್ದು? ಈ ತುಂಬಿದ ಸಭೆಗೆ ಅವರು ಇಷ್ಟು ತಡವಾಗಿ ಬಂದದ್ದು ಯಾಕೆ ಎನ್ನುವ ಹಾಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಯಾಕೆ? ನಮ್ಮ ಹಾಗಲ್ಲವರು. ಅದೇ 10 ತಲೆ. ಹೌದು. ಪಾಪ ಬೆಳಿಗ್ಗೆ ಎದ್ದು ಒಂದೊಂದೇ ತಲೆಯ ಅಲ್ಲು ತಿಕ್ಕಿ ಜನ ಯಾರು ಗೊತ್ತಾಗಲಿಲ್ಲ. ಲಂಕೇಶ್ವರ ಗೊತ್ತಾಗಲ್ಲ. ಊರು ಹೆಸರು ರಾವಣೇಶ್ವರ. ಯಾರು? ರೇವಣ್ಣಲ್ಲ, ರಾವಣೇಶ್ವರ. ಅಪ್ಪ ಯಾರು? ವಿಶ್ವಾಸದ ಮಿತ್ರ ಮಾತು. ಮದುವೆ ಯಾರಿಗೆ? ಅಮ್ಮನಿಗೆ. ನಿನ್ನ ಹೆತ್ತಮ್ಮ? ನನ್ನ ಹೆತ್ತಮ್ಮನಿಗಲ್ಲ, ಅರಸನ ಮಗಳನ್ನು ಅಮ್ಮ ಅಂತ ಪ್ರೀತಿಯಲ್ಲಿ ಕರೆಯುವುದು. ಅದಕ್ಕೆ ಬೇಕಾಗಿ ಇವರೆಲ್ಲ ಬಂದಿದ್ದಾರೆ, ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ, ಸೋತು ಹೋಗಿದ್ದಾರೆ. ಎಲ್ಲಿ? ಲಲನಾಮಣಿ ಹಾರವನ್ನು ಹಿಡಿದುಕೊಂಡು ಬಂದ ಮದುವೆ ಆಗುದು. ಯಾಕೆ ಮದುವೆ ಆಗುದಿಲ್ಲ? ಬಂದದ್ದು ಮಾತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ? ಮತ್ತೆ ಅವರು ಕೇಳುವುದಿಲ್ವಾ? ಭಾಗವಹಿಸಿದ್ದವು. ಇದನ್ನು ಶಿವಧರ್ಮ ಎತ್ತಬೇಕು, ಅದು ವಿಷಯ. ಮತ್ತೆ ಇವರೆಲ್ಲ ಈಗ ಸೋತಿದ್ದಾರೆ. ಎಲ್ಲ ಸೋತಾಯ್ತು. ಹಾಗೆ ಲಂಕೆಯಿಂದ ಬಂದು
ಒಳ್ಳೇದಾಗ್ತದೆ. ಯಾವುದಕ್ಕೆ? ಗಂಟು ಬೇನೆಗೆ. ನೀವು ಮುಂದುವರಿಸಿ. ನಿಮಗೂ ಆಗುವುದಿಲ್ವಾ? ಪರೀಕ್ಷೆ ಮಾಡಿದ್ದು ಹಾ, ಹರಶಂಭ ಮಹಾದೇವ ವಿಶ್ವೇಶ್ವರವರಲ್ಲವ. ಹಾ, ಲಂಕೆ ರಾವಣಕ್ಕೆ ಪ್ರೋತ್ಸಾಹ ಅರಿವಿಡ್ತಾ ಉಂಟು. ನಗಾಡಿದೆಯಲ್ಲ ನಿನ್ನಿಂದಲೇ ಆ ಕಣ್ಣುಗಳಿಂದಲೇ ಮಾಡದೇ ಇದ್ದರೆ ನಾನು ಪರಶಿವನ ಪರಮ ಭಕ್ತನಲ್ಲ. ನಾವು ಇಳಿಸಿದಂತಹ ಪಣ ಎನ್ನುವುದು ಪಣವಾಗಿಯೇ ಉಳಿಯಿತಲ್ಲ. ಏನು ಮಾಡೋಣ? ಯಾರಿದ್ದಾರೆ? ಮಾನವರಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಆಗಮನದಿಂದ ಮಿಥಿಲೆಯೇ ಪಾವನವಾಯಿತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ಬಗ್ಗೆ ಎಲ್ಲವನ್ನು ತಿಳಿದವನಿದ್ದೇನೆ. ಆದರೆ ನಿಮ್ಮ ಜೊತೆಯಲ್ಲಿ ಬಂದಂತಹ ಉಭಯ ಮಕ್ಕಳು ಯಾರು ಎನ್ನುವುದು ಅರ್ಥವಾಗಲಿಲ್ಲ. ಅಯ್ಯ, ನನ್ನ ಜೊತೆಗೆ ಬಂದಂತಹ ಮಕ್ಕಳು ಸಾಮಾನ್ಯರಲ್ಲ. ಅಯೋಧ್ಯೆಯ ದಶರಥನ ಪುತ್ರರು ಇರುವರು. ಹೆಸರು ರಾಮ, ಆತ ಲಕ್ಷ್ಮಣ. ಸಂತೋಷವಾಯಿತು. ಮಗಳಾದಂತಹ ಸೀತೆಗೆ ಸ್ವಯಂವರವನ್ನು ಏರ್ಪಡಿಸಿದ್ದೇನೆ. ಆ ಮಹಾಕಾರ್ಯದಲ್ಲಿ ತಾವುಗಳೆಲ್ಲ ಭಾಗಿಯಾಗಬೇಕು ಎನ್ನುವ ಹಾಗೆ ನನ್ನ ಕೇಳಿ. ನಿಮ್ಮ ಇಚ್ಛೆಯಂತೆ ಹಾಗೆ ನೋಡಿ ಭೋಜರು, ಕಾಂಬೋಜರು, ಕಾಶ್ಮೀರರು ನೋಡಿದ್ದೀರಾ? ತುಂಬಿದಂತಹ ಸಭೆ ನಮ್ಮೆಲ್ಲರ ಸ್ಪರ್ಧೆಯನ್ನು ಕಂಡು ರಸಾಸ್ವಾದನೆಯನ್ನು ಮಾಡುತ್ತಿರುವಂತಹ ತನ್ಮಧ್ಯೆಯಲ್ಲಿ ಅವರೆಲ್ಲ ರಸಭಂಗ ಮಾಡುವ ರೀತಿಯಲ್ಲಿ ಊಟದಿದ್ರು ನಾಲ್ಕು ಹಾರಿದ್ರಲ್ಲ. ಯಾಕೆ ಕೋಪ, ಯಾಕೆ
ಬಿಸಿ ಗೊತ್ತಾಗ್ಲಿಲ್ಲ. ವಿಷಯ ಗೊತ್ತಾಗಲಿಲ್ಲ. ಈಗ ವಿಷಯ ಆಗುತ್ತದೆ ಯಾವಾಗ ಬಿಸಿ ಆಗುವುದಕ್ಕೆ ಕಾರಣ ಬೇಕಲ್ಲ. ಬಲವಾದಂತಹ ಕಾರಣ ಉಂಟು. ಏನುಂಟು? ನಾವೆಲ್ಲ ಯಾರು? ಒಂದು ಊರಿನ ಅರಸರಿದ್ದೇವೆ, ಹೌದಪ್ಪ. ಪರಾಕ್ರಮಿಗಳಿದ್ದೇವೆ, ವೀರರಿದ್ದೇವೆ. ನಮ್ಮಿಂದಲೇ ಈ ಬಿಲ್ಲನ್ನು ಎತ್ತುವುದಕ್ಕೆ ಸಾಧ್ಯವಾಗಲಿಲ್ಲ. ಅವರು ನೋಡಿದ್ದಾರೆ, ಪುನಃ ಪುನಃ ಹೇಳ್ಬೇಡ. ಹಾಗಲ್ಲ, ಈಗ ಎತ್ತುವುದಕ್ಕೆ ಬಂದವರು ಯಾರು ಗೊತ್ತು? ಯಾರು ಬಂದಿದ್ದಾರೆ? ಸಣ್ಣ ಸಣ್ಣ ಇಬ್ಬರು ಬಾಲಕರು ಹೌದಾ? ಬಿಲ್ಲಿನತ್ತ ಗಮನ ಹರಿಸಿದ್ದಾರೆ. ಎಲ್ಲಿ? ಹಿಂದೆ ಇದ್ದಾರೆ ನೋಡಿ. ಇವರು ಹೌದಾ? ಸಣ್ಣ ಬಾಲಕರು ಮಾರ್ಚಿಯಲ್ಲಿ ಇಬ್ಬರು ಮಾರ್ಚಿಯಲ್ಲಿ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬಂದ ಮಾತ್ರಕ್ಕೆ ನಮ್ಮ ಗಮನ ನಿಮ್ಮ ಹತ್ತಿರ ಬರಲಿಲ್ಲ. ಯಾಕೆ? ಬಂದ ಬಾಲಕರು ನಮ್ಮ ಸ್ಪರ್ಧೆಯನ್ನು ವೀಕ್ಷಿಸುವುದಕ್ಕೋ ಅಲ್ಲ ಅಲ್ಲಿ ಬಡಿಸುತ್ತಿರುವಂತಹ ವಿವಿಧ ಖಾದ್ಯದ ರುಚಿಯನ್ನು ಸವಿಯುವುದಕ್ಕೂ ಬಂದಿದ್ದಿರಬಹುದು ಎನ್ನುವ ಹಾಗೆ ಆಲೋಚಿಸಿದರೆ ನಿನ್ನೆ ಮೊನ್ನೆ ಮಳೆಗೆ ಬಿದ್ದಂತ ಅಣಬೆಗಳು ನಿಮ್ಮ ಚಿತ್ತವನ್ನು ಬಿಲ್ಲಿನ ಹತ್ತಿರ ಹಾರಿಸಿದಿರಲ್ಲ, ಹೋಗಿರ ನಡಿರ. ಎಲ್ಲಿಯಾದ್ರೂ ಇಲ್ಲಿ ದಾಟು ಪೊಗರಿ ಇದ್ರೆ ನೀನೊಂದು ಮೇಕೆಯ ಸಮೂಹವಿದ್ದ ಹಾಗೆ ಗೊತ್ತುಂಟಲ್ಲ. ನಿನ್ನಂತ ಮೇಕೆ ಸಮೂಹ ಮಧ್ಯದಲ್ಲಿ ನನ್ನ ಮೃಗರಾಜನಿದ್ದ ಹಾಗೆ ಏನು ತಿಳಿಯದೆ ಅಣ್ಣನ ಬಗ್ಗೆ ಇಷ್ಟೆಲ್ಲ ಮಾತನಾಡಿದೆಯಲ್ಲ. ನಿನಗೆ ತಿಳಿಯುವುದಕ್ಕೋಸ್ಕರವಾಗಿ ಎರಡೇ ಎರಡು ಮಾತುಗಳು ಮುಗಿಸು. ಗುರುಗಳಾದಂತ ವಿಶ್ವಾಮಿತ್ರರಿಂದಲೇ ಅನುಗ್ರಹಿತನಾದವ ನಿಶಿಚರ ಕೂಟವ ತರೆದು ಅಪ್ಪರಿಸಿದಂತ ಸೂರ್ಯ ವಂಶಜ ಅಂತ ಅಣ್ಣನ ಬಗ್ಗೆ ಇನ್ನು ಒಂದು ಎರಡು ಮಾತು ತುಂಬಿದಂತ ಸಭೆಯಲ್ಲಿ ಆಡಿದಂತಾದ್ರೆ ಲಕ್ಷ್ಮಣ ಧೈರ್ಯ ತಂದ ಅದು ಜನ ಪಾಪ. ಮಾತೆಯರನ್ನು ಪಿತರನ್ನು ಅಂತರಂಗದಲ್ಲಿ ಸ್ಮರಿಸಿಕೊಂಡೆ, ಪ್ರಭು ರಂಗನಾಥನನ್ನು ನೆನೆದುಕೊಂಡೆ, ವಸಿಷ್ಠರಿಗೆ ನಮಿಸಿದೆ. ಅಷ್ಟು ಮಾತ್ರವಲ್ಲದೆ ಮಹಾದೇವನಿಗೆ ಬಲವೊಂದು ಇದೋ ಶಿವಧನುಸ್ಸನ್ನು ಹೆದರಿಸುತ್ತಾ ಇದ್ದೆ.
ಸಂಕಲ್ಪವಲ್ಲ. ಅಲ್ಲ. ಈ ಮಾತನ್ನು ಯಾಕೆ ಉಲ್ಲೇಖಿಸಿದೆ ಬಲ್ಲಿರ? ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕವಾಗುತ್ತದೆ ಎಂಬ ಹಾಗೆ ಸಕಲರು ಸಂಭ್ರಮಿಸುವ ಬರುವ ಕಾಲ. ಕೈಕೇಯಿ ಮಂಥರೆಯರ ಚಿಂತನ ಮಂಥನದ ಫಲ ರಾಮ ನಾಭಿಗಮನಗೈಯಬೇಕಾದ ಸ್ಥಿತಿ ನಿರ್ಮಾಣವಾಯಿತು. ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ಅಯೋಧ್ಯೆಯನ್ನುಳಿದು ನಾ ಹೊರಟು ಬಂದ ಕಾಲ ನನ್ನನ್ನು ಅನುಸರಿಸಿ ನೀನು ಮಾತ್ರವಲ್ಲ ತಮ್ಮ ಲಕ್ಷ್ಮಣನ್ ಜೊತೆ ಸೇರಿ ನಾವು ವನಾಭಿಗಮನಗೈದವರಿದ್ದೇವೆ. ಬರುತ್ತಾ ನಾವು ಬಂದು ಸೇರಿದ್ದು ಭಾರದ್ವಾಜಾಶ್ರಮವನ್ನು. ಅವರ ಶುಭಸೇಸೆಗೆ ಶಿರಬಿಕ್ಕಿ ಅವರ ಸೂಚನೆಯಂತೆ ಮುಂದುವರಿದು ಬಂದು ನಾವು ಕಂಡದ್ದು ಚಿತ್ರಕೂಟವನ. ಅಲ್ಲಿಗೆ ತಮ್ಮನಾದ ಭರತ ಬಂದ ಪಾದುಕೆ ಸಮೇತ ನಿಂತ ಅಪ್ಪಯ್ಯಾಳಿದ ವರ್ತಮಾನವನ್ನು ತಿಳಿಸಿದ. ಆ ಕಾಲಕ್ಕೆ ನೊಂದಂತಹ ನಾವು ಅಳಿದ ಅಪ್ಪಯ್ಯನಿಗೆ ಪಿತೃತರ್ಪಣಾದಿ ಕರ್ಮಗಳನ್ನು ಪೂರೈಸಿ ಭರತನನ್ನು ಪಾದುಕೆ ಸಮೇತ ಬೀಳ್ಕೊಟ್ಟೆವು. ಮುಂದೆ ನಾವು ಮುಂದುವರಿದು ಬಂದದ್ದು ಸುತೀಕ್ಷ್ಣರು, ಶರಭಂಗರು, ಅತ್ರಿಗಳು, ಅಗಸ್ತ್ಯರಂತಹ ಮುನಿವರೇಣ್ಯರ ಆಶ್ರಮ. ಅವರೆಲ್ಲರ ಶುಭ ಸಂದೇಶವನ್ನು ಧರ್ಮ ಸಂದೇಶವನ್ನು ಹೊತ್ತುಕೊಂಡು ಬಂದು ತಂಗಿದ್ದೇ ಪಂಚಮತ್ಯದ ಕಾನನ. ಈ ವನಪ್ರದೇಶವನ್ನು ಪ್ರವೇಶ ಮಾಡಿ ಮುಂದೆ ವೀಕ್ಷಿಸುವಾಗ ಕಾಣುತ್ತಾ ಇದ್ದಾಳೆ ನಿರ್ಮಲೆಯಾದ ಗೋದಾವರಿ. ಅಲ್ಲಿ ನಿಂತು ನಿತ್ಯ ಕರ್ಮವನ್ನು ಪೂರೈಸುವುದಕ್ಕೆ ಇದು ಸುಕ್ಷೇತ್ರ ಎಂಬ ಹಾಗೆ ತಿಳಿದು ಲಕ್ಷ್ಮಣನಿಗೆ ಸೂಚನೆ
ಸಾಧ್ಯವಿಲ್ಲವಂತೆ. ನಿಜ. ಇನ್ನು ಸಾಮಾನ್ಯ ಮನುಷ್ಯರಾದಂತಹ ನಮ್ಮ ಪಾಡೇನು ಸ್ವಾಮಿ, ಇಲ್ಲವಾದಲ್ಲಿ ಪಟ್ಟಾಭಿಷಿಕ್ತರಾಗಬೇಕಾದಂತಹ ಪೂರ್ವದಲ್ಲಿ ವನವಾಸ ದೀಕ್ಷೆಯನ್ನು ನೀವು ಪಡೆಯಬೇಕಿದ್ರೆ ಕೈಕಾ ಮಾತೆಯ ಮನಸ್ಸು ಅದೆಷ್ಟು ಕಠೋರವಾಗಿರಬೇಕು. ನಿಜ. ಕೈಯಲ್ಲಿ ದಂಡವನ್ನು ಹಿಡಿದು ಅಯೋಧ್ಯೆಯನ್ನು ಆಳಬೇಕಾದಂತಹ ನೀವು ಕೋದಂಡವನ್ನು ಹಿಡಿದು ಯೋಗಿಯ ಹಾಗೆ ತಾಪಸಿ ವೇಷವನ್ನು ಧರಿಸಿ ವನಾಭಿಮುಖವಾಗಿ ನಡೆದುಕೊಂಡು ಬರಬೇಕಿದ್ರೆ ಆ ಪುರುಷನು ನಿಮ್ಮ ಭಾಗ್ಯ ಎಂತ ಹುದು ಸ್ವಾಮಿ. ನಿಜ. ಏನೇ ಇರಲಿ 14 ವರ್ಷ ವನವಾಸವನ್ನು 14 ದಿವಸಗಳಂತೆ ಕಳೆದು ಬರುತ್ತೇವೆ ಎನ್ನುವಂತಹ ಮಾತನ್ನಿಟ್ಟು ಬಂದವರು ನಿಜ. ಬಂದು ಸೇರಿದ್ದೇವೆ ಈ ಪಂಚವಟಿ ಕಾನನವನ್ನು. ಋಷಿಮುನಿಗಳು ದೂರಿದ್ದಾಕ್ಷಣವೇ ಎದ್ದು ನಿಂತು ಶಪಥ ವಾಕ್ಯವನ್ನು ಆಡಿಸಿ ಕಿಡಿದು ದಿನದೊಳಗಾಗಿ ಖಳಲಿವಾತವನ್ನು ಕೊಂದುಕೊಡುತ್ತೇನೆ ಎನ್ನುವ ಹಾಗೆ. ಸತ್ಯ. ಹುಟ್ಟುವಾಗಲೇ ಯಾರು ದುಷ್ಟರಾಗಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ಅವರು ದುಷ್ಟರಾಗಿದ್ದರೂ ಕೂಡ ಅವರನ್ನು ಸರಿದಾರಿಗೆ ಕೊಂಡೋಗುವಂತಹ ಹೊಣೆಗಾರಿಕೆ ನಿಮ್ಮ ಮೇಲಿರುವಾಗ ಏಕಾಏಕಿಯಾಗಿ ಅವರನ್ನೆಲ್ಲ ಕೊಂದುಕೊಡುತ್ತೇನೆ ಎನ್ನುವಂತಹ ಶಪಥ ವಾಕ್ಯವನ್ನು ಆಡಬೇಕಿದ್ರೆ ಕಾರಣ ಅಂತ ಬೇಕಲ್ಲ ಸ್ವಾಮಿ. ನನ್ನ ಈ ಪ್ರಶ್ನೆಗೆ ಒಂದು ಉತ್ತರಿಸಬಹುದೇ? ನಾ ಬಂದುದು ಯಾಕೆ ಬಲ್ಲೆಯ? ಆಶ್ಚರ್ಯಚಕಿತಳಾದೆ. ಕಾರಣ ಇದೆ. ರಾಮನ ಈ ವಾಕ್ಯ ಕೇವಲ ಸೀತೆಗೆ ಕೇಳಿದ್ರೆ ಸಾಲದು, ಆರ್ಯಾವರ್ತದ ಪ್ರತಿಯೊಬ್ಬನಿಗೂ ಕೇಳಬೇಕು. ಪ್ರತಿಯೊಬ್ಬನ ಅಂತರಂಗದಲ್ಲಿಯೂ ಅನುರಣಿತಗೊಳ್ಳಬೇಕು ಎನ್ನುವುದೇ ನಮ್ಮ ಗುರು ವಸಿಷ್ಠರತ್ತೋ ವಿಶ್ವಾಮಿತ್ರರತ್ತೋ ಅಮ್ಮೋಣ ಇರಬೇಕು. ನಾ ಬಂದುದ್ಯಾಕೆ ಬಲ್ಲೆಯ? ಯಾಕೆ? ಕೇವಲ ಪಿತೃವಾಕ್ಯ ಪರಿಪಾಲನೆಗೆ ಸೀಮಿತ ರಾಮ ವಾಕ್ಯ ಅಂತ ಭಾವಿಸಬೇಡ. ಋಷಿಕುಲದ ಮರೆ ಕೇಳಿ ಬಂದಿದೆ. ಪ್ರತಿಯೊಬ್ಬ ಧಾರ್ಮಿಕರಾದ ಋಷಿಗಳು ಉತ್ತರದಲ್ಲಿ ಮಾತ್ರವಲ್ಲ ದಕ್ಷಿಣದಲ್ಲಿಯೂ ಕೂಡ ದುಷ್ಟರು ಆವರಿಸಿಕೊಂಡಿದ್ದಾರೆ. ಶಿಷ್ಟರ ಬದುಕು ಕಷ್ಟಕರವಾಗಿದೆ ಎನ್ನುವುದನ್ನು ಅಡಿಗಡಿಗೆ ನಮಗೆ ಎಚ್ಚರಿಸುವುದಕ್ಕೆ ಮುಂದಾದರು. ಕೆಲವೊಂದು ಸಲ ಕೆಳಗೆ ಸರಿಯಾಗಬೇಕು ಅಂತಿದ್ರೆ ಮೇಲಿನವರೇ ಎಳೆದು ಬರಬೇಕಾಗುತ್ತದೆ ಸೀತೆ. ಇಲ್ಲದಿದ್ರೆ ಕೆಳಗಿನವರು ಸರಿಯಾಗುವುದಿಲ್ಲ. ಈ ಉದ್ದೇಶವನ್ನಿಟ್ಟುಕೊಂಡೇ ಉತ್ತರದ ಎತ್ತರದಿಂದ ದಕ್ಷಿಣಾವರ್ತದ ಕಟ್ಟ ಕಡೆವರೆಗೆ ಪಯಣಿಸುವ ಯತ್ನಕ್ಕೆ ತೊಡಗಿದ್ದೇನೆ. ನೀ ಯೋಚನೆ ಮಾಡು. ಅಲ್ಲಿ ತಾಟಕ್ಕೆ ಇಲ್ಲಿ ಕರಮುಖ್ಯರಾದ ದೈತ್ಯರು. ಹಾಗಿದ್ರೆ ಈ ವನದಲ್ಲಿ ಶಿಷ್ಟರಿಗೆ ಬದುಕಿಲ್ಲ ಅಂತಾದ್ರೆ ಅವರಿಗೆ ಬದುಕು ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಆದ್ದರಿಂದಲೇ ನಿರ್ಣಯ ಮಾಡಿದ್ದೇನೆ, ಈ ಕಾಲಕ್ಕಾಗುವಾಗ ಆರ್ಯಾವರ್ತ ಧರ್ಮಭೂಮಿಯಾಗಿ ಸಂಸ್ಕಾರ ಸಂಸ್ಕೃತಿಯ ನೆಲವೀಡಾಗಿ ಉಳಿಯಬೇಕು ಅಂತಿದ್ರೆ ರಕ್ಷಣೆಯ ಹೊಣೆಯನ್ನು ಒಬ್ಬ ಯೋಗಿಯೇ ವಹಿಸಿಕೊಳ್ಳಬೇಕು ಜಾನಕಿ. ಇಲ್ಲದೆ ಇದ್ದರೆ ಈ ನೆಲ ನಮ್ಮಿಂದಲೂ ಅನ್ಯರಿಗೆ ಹೋಗುವ ಕಾಲ ಬಂದಿತ್ತು. ಆ ನಿಟ್ಟಿನಿಂದ ನಾ ಪಂಥವನ್ನು ಕೈದು ಹೊರಟು ಬಂದಿದ್ದೇನೆ. ಯೋಚನೆ ಮಾಡಬೇಡ, ಇಲ್ಲಿಗೆ ನಮ್ಮದ್ದು ಮುಗಿಯುತ್ತದೆ ಅಂತ ಭಾವಿಸಬೇಡ. ಆರ್ಯಾವರ್ತವನ್ನೇ ದುಷ್ಟಮುಕ್ತಗೊಳಿಸಿ ಇದನ್ನು ಮತ್ತೊಮ್ಮೆ ಧಾರ್ಮಿಕತೆಯ ಪೂಜ್ಯ ಭೂಮಿಯಾಗಿಸಿ ಉಳಿಸಿಯೇ ಉಳಿಸ್ತೇನೆ ಎನ್ನುವ ವಿಶ್ವಾಸ ನನಗುಂಟು. ಇಲ್ಲದೇ ನಿನ್ನ ಅನುಭವ ಅಲ್ಲ, ಇನ್ನೂ ಎಲ್ಲೆಲ್ಲಿ ಏನೇನು ನಡೆಯುತ್ತದೆ ಅಂತ ಗೊತ್ತಾಗಬೇಕಿದ್ರೆ ಈ ವನದಲ್ಲಿ ಸ್ವಲ್ಪ ಸುತ್ತಾಡಬೇಕು. ಮುಂದುವರಿಯೋಣ ಬಾ. ರೂ
ನಿನ್ನ ಅಪೇಕ್ಷೆಯನ್ನು ನಡೆಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಚತುರ ಸಣ್ಣವಳೊಬ್ಬಳ ಮದುವೆಯಾದೆನಲ್ಲ, ನಾ ಇವಳಿಗೆ ನಲ್ಲ. ಆದ್ದರಿಂದ ಬಂದ ನಿನಗೆ ಏನಿಲ್ಲ ಅಂತಾಗ್ಲಿಕ್ಕಿಲ್ಲ. ಮನಸ್ಸು ಮಾಡ್ಬೇಕು. ನಿನಗೊಂದು ವ್ಯವಸ್ಥೆ ನಾ ಮಾಡಿಸ್ತೇನೆ, ಸ್ವಲ್ಪ ಧೈರ್ಯಿಸಬೇಕು. ಅದಿತಲ್ಲ ಲಕ್ಷ್ಮಣ,
ಕಾರ್ಮಿಕರಿಗೆ ಬದುಕು ಕೊಟ್ಟ ಪುಣ್ಯ ಉಂಟು. ಅದನ್ನೇ ಮಾಡಿದ್ದೇನೆ. ಮುಂದೆ ಏನಾಗುತ್ತದೆ
ನಿಮ್ಮನ್ನು ಕೊಂಡಾಡುತ್ತಾರೆ. ಏನನ್ನು ಬೇಕಾದ್ರೂ ಸಾಧಿಸುವಂತಹ ಶಕ್ತಿ ಉಳ್ಳವರು ನೀವು. ನನಗೆ ಬೇಕಾಗಿ ಆ ಜಿಂಕೆಯನ್ನು ಹಿಡಿದು ತರಬಹುದೇ? ಜಾನಕಿ, ಮೃಗದ ಮೇಲೆ ವಾಂಛೆಯೇ. ಹೌದು. ಮೃಗಾಕ್ಷಿ, ಈ ಮೊದಲು ಅದೆಷ್ಟೋ ಜಿಂಕೆಗಳನ್ನು ಕಂಡವರು ನಾವು. ಈ ತೆರನಾದ ಪಂಚವರ್ಣದ ಮೃಗವನ್ನು ನಾವು ಕಂಡವರಲ್ಲ. ಹಾಗಿದ್ರೆ ಇದು ನಿಜವಾದ ಜಿಂಕೆಯೇ ಅಲ್ವೇ? ಖಂಡಿತ ಅಲ್ಲ. ಮತ್ತೆ ಇದು ಮಾಯಾಮೃಗ, ಧನುಜರ ನಾಯಕ. ನಮ್ಮನ್ನು ವಂಚಿಸುವುದಕ್ಕೆ ಬೇಕಾಗಿ ಈ ರೀತಿ ವರ್ತಿಸುತ್ತಾ ಇದ್ದಾರೆ. ಇದಕ್ಕೆ ನಾವು ಸೋಲ ಕೂಡದು. ಅದರ ವಂಚೆ ಬೇಡ, ಬಿಟ್ಟು ಬಿಡು. ಧನುಜರ ಮಾಯ ಮಾಡೋದಕ್ಕೆ ಬೇಕಾಗಿ ಈ ರೂಪವನ್ನು ಯಾಕೆ ತಾಳಿ ಬರಬೇಕು? ಬೇರೊಂದು ರೂಪದಲ್ಲಿ ಬರಬಹುದೇ? ನೇರವಾಗಿ ಬರಬಹುದಲ್ವೇ? ನೇರವಾಗಿ ಬಂದವರ ಕತೆ ಏನಾಯಿತು ಅಂತ ಮೊದಲು ಕಂಡೆಯಲ್ಲ. ಜೀವವಾಗಿದೆ ಸ್ವಾಮಿ ಆ ಜಿಂಕೆ ನನಗೆ. ನೀನೇ ನನ್ನ ಜೀವಾಳಾಗಿದ್ದಿ. ಒಂದು ವೇಳೆ ನೀವು ಆ ಜಿಂಕೆಯನ್ನು ತಾರದೇ ಇದ್ದಲ್ಲಿ ಅದಕ್ಕೆ ಬೇಕಾಗಿ ಪ್ರಾಣವನ್ನಾದರೂ ಕಳೆದುಕೊಳ್ಳೋದಕ್ಕೆ ಸಿದ್ಧಳಿದ್ದೀನಿ ಸ್ವಾಮಿ ನಾನು. ಎದ್ದೇಳು, ತರುತ್ತೇನೆ. ತರುವಲ್ಲಿವರೆಗೆ ಯಾವ ಕಾರಣಕ್ಕೂ ನೀ ಪರ್ಣ ಕುಟೀರದಿಂದ ಹೊರನಡೆಯಕೂಡದು. ಲಕ್ಷ್ಮಣ, ನೋಡಲ್ಲಿ ಕಾಣ್ತಾ ಉಂಟು ಕಾಂಚನ ಮೃಗ. ಹೌದು, ಜಾನಕಿಗಾಗಿ ತರುವುದಕ್ಕೆ ಹೋಗುತ್ತೇನೆ. ಸರಿ, ಬರುವಲ್ಲಿವರೆಗೆ ಜಾನಕಿಯ ರಕ್ಷಣೆಯ ಹೊಣೆ ನಿನಗೆ. ಅಪ್ಪಣೆ.
ಈ ಪ್ರಪಂಚವನ್ನೇ ಬೆಳಗಿಸುವ ಆ ಸೂರ್ಯ ದೇವ ಬೆಳಗಿನ ಬದಲು ಕತ್ತಲೆಯನ್ನು ಕೊಡುವುದಕ್ಕೆ ಸಾಧ್ಯವೇ ತಾಯೇ? ಇಲ್ಲಪ್ಪ, ಇಲ್ಲ. ಹುಟ್ಟಿದ ಅಂದಿನಿಂದ ಇಂದಿನ ತನಕ ರಾಮನ ಮಾತನ್ನು ತಪ್ಪಿ ನಡೆದವ ಈ ಲಕ್ಷ್ಮಣನಲ್ಲ. ಆದ್ರೆ ನೋಡಿದೆಯೇ ತಾಯೇ, ಒಂದು ಕಡೆಯಲ್ಲಿ ರಾಮನ ಆಜ್ಞೆ, ಮತ್ತೊಂದು ಕಡೆಯಲ್ಲಿ ನಿಮ್ಮ ರಕ್ಷಣೆಯ ಭಾರ, ಮತ್ತೊಂದು ಕಡೆಯಲ್ಲಿ ನಿಮ್ಮ ಇಂಥ
ಯೋಗವೇ ಸರಿ. ನಿನಗೊಂದು ಭಯವಿರಬಹುದು. ವಿಶಾಲವಾದ ಸಾಗರವನ್ನು ಉತ್ತರಿಸಿ ರಾಮ ಲಂಕೆಗೆ ಬಂದ ಎಂದಾದರೆ ಪರಿಸ್ಥಿತಿ ಕೆಡುಕಾಗುವುದಕ್ಕೆ ಸಾಧ್ಯ. ಬಿಜೆ ಬಿಜೆ ರಾಮನಿಗೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಬಂದ ಎಂದಾದರೆ ಅವರ ಹೇಸುವವನಲ್ಲ. ನೋಡಲ್ಲಿ ಅಂತಃಪುರ ಶೃಂಗರಿಸಲ್ಪಟ್ಟಿದೆ. ಹೂ ಮಂಚ ನಮಗಾಗಿ ಕಾಯುತ್ತಾ ಇದೆ. ಕಾಮಕೇರಿಗೆ
ಸೇವಿಸಲಾರೆ, ಒಂದು ತೊಟ್ಟು ಜಲವನ್ನು ಕುಡಿಯಲಾರೆ, ನಾ ನಿದ್ರಿಸಲಾರೆ, ಇದು ಯಾವುದು ಬಾಧಿಸದ ಹಾಗೆ ವರವನ್ನು ಕರುಣಿಸ್ತೀವಿ. ಈ ವಿಚಾರದಲ್ಲಿ ನೀವು ಆಲೋಚನೆ ಮಾಡಬೇಕಾದಂತಹ ಅಗತ್ಯವೇ ಇಲ್ಲ. ಈ ಅಶೋಕ ವನದಲ್ಲಿ ನೀವು ಎಲ್ಲಿಯವರೆಗೆ ಇರುತ್ತೀರೋ ಅಲ್ಲಿಯ ತನಕ ಹಸಿವು ಬಾಯಾರಿಕೆ ನಿಂತಿದೆ ಬಾರದ ಹಾಗೆ ಇದು ಇರುವಿಯ ಪಾಯಸವನ್ನೇ ನಿಮ್ಮ ಪಾಲಿಗೆ ಈ Oh
ಬರ್ತದೆ ತಿಕ್ಕುತ್ತದೆ ಹೋಗುತ್ತದೆ. ಮೂರನೇ ದಿವಸ ಕುಂಕುಮದ ಬದಲಿಗೆ ಮೆಣಸಿನ ಹುಡಿ. ಉರಿತದೆ ಅಂತ ಹಾಗೆ ಅದಾಗ್ಲಿಕ್ಕಿಲ್ಲ. ಬೇರೆ ಒಂದು ಒಳ್ಳೆ ಉಪಾಯ ಉಂಟು, ನಾನು ಹೇಳ್ತೇನೆ.
ಎಣ್ಣೆಯನ್ನು ಎರೆದು ಹೊತ್ತಿಸಿ ಬಿಡಿ, ಹೊತ್ತಿಸಿ. ಕಾಲವನ್ನು ಸುಡುವ ವ್ಯವಸ್ಥೆ ಆಗಬೇಕು. ಏನಾಗಬೇಕು? ಹೋಗಿ ಬಟ್ಟೆಯನ್ನು ತಗೊಂಡು ಬನ್ನಿ. ಮೋಸ ಆಗಿ ಹೋಯಿತು. ಇದ್ದ ಬಟ್ಟೆಗಳೆಲ್ಲ ಮುಗಿದು ಹೋದರೂ ಬಾಳ ಬೆಳೆಯುತ್ತಾ ಉಂಟು, ಬಟ್ಟೆ ಸಂತಾನ ಇಲ್ಲ. ಹೌದಾ? ಬಟ್ಟೆ ಮುಗಿದಿದೆ. ನೀರಿಗಾಗಿ ತಂದಿರಿಸಿದ ಹೊಸ ಬಟ್ಟೆ ಮನೆಗಳು ಸುತ್ತುವುದಕ್ಕೆ ಈಗಿನ ಬಟ್ಟೆಯನ್ನು ತಂದು ಸುತ್ತಿ. ಸೀತೆ ಅಂತ ಹೇಳೋದು ಬೇಡ, ಸೀತೆ ಹೇಳಿದ್ರೆ ಸಾಕು. ಬಾಲ ಬೆಳೆಯಲು ನಿಂತಿದ್ದು, ಬಟ್ಟೆ ಸಾಕಾಯಿತು, ಬಾಲದ ಬುಡದಲ್ಲಿ ಸಾಕು. ಬಟ್ಟೆ ಮಾತ್ರ ಎಣ್ಣೆ ತರುವುದಕ್ಕೆ ಹೇಳು. ಹೋಗಿ ಎಣ್ಣೆ ತಾ. ಎಲ್ಲುಂಟು ಉಳಿದದ್ದು? ಯಾರಲ್ಲಿ ಕೇಳುವುದು? ಎಂತ ಹೆಣ್ಣು ಕೆಂಪು ಉಳಿದದ್ದು ಅವರ ಜನ್ಮದಲ್ಲಿ ಅವರು ತಂದದ್ದನ್ನು ಮರು ದಿವಸಕ್ಕೆ ಉಳಿಸಿದ್ದುಂಟ ಅಂದ್ರೆ ಮಾತನಾಡುವಾಗ ಜಾಗ್ರತೆ. ರಾವಣೇಶ್ವರನ ಮಗ ಅಂತಹ ಅಂಥದ್ದನ್ನೆಲ್ಲ ನೋಡುವುದೇ ಇಲ್ಲ, ನೋಡುವುದಿಲ್ಲ. ನೋಡಿದ್ರೆ ಮುಗಿಸದೆ ಬಿಡುವುದೇ ಇಲ್ಲ. ಅದು ಎಣ್ಣೆ ವಿಷಯ, ನಿಮ್ಮದಲ್ಲ. ಅದೆಲ್ಲುಂಟು ಉಳಿದದ್ದು? ಯಾವ್ದು? ಕೊಬ್ಬರಿ ಎಣ್ಣೆ ಆದೀತ, ಇದು ಇದು ಅಶ್ವಿನಿ ಆದೀತ, ಜೊತೆಗೆ ಆದಿತ್ತ ಇದು ಹಾಕಿಲ್ಲ. ನವರತ್ನ ಹಾಕುವ ತಂಪ ತಂಪಾಗಬಾರ್ದು, ಉರಿಬೇಕು. ಉರಿಬೇಕಾ? ಹಾಗಾದ್ರೆ ಮೆಣಸಿನ ಪೋಡಿ ಕಾಯಿಸಿದ್ದು ಹೋಗಿ ತನ್ನಿ. ಏನಾಯ್ತು ನಿನಗೆ? ಹೋಗುವಾಗ ಸರಿ ಇದ್ದಿ, ಬರುವಾಗ ಏನು ಹೀಗೆ? ಬರುವಾಗ ಎಣ್ಣೆ ಹಾಕೊಂಡು ಬಂದದ್ದಲ್ಲ, ಎಣ್ಣೆ ಎಣ್ಣೆ ಹಾಕಿದ ಮೇಲೆ ಹೀಗೆ ಹೀಗೆ ಇಳಿಸು. ಎಣ್ಣೆ ಹಾಕಿ ನೇರ ಬಂದ್ರೆ ಎಣ್ಣೆಗೊಂದು ಮರ್ಯಾದಿಲ್ವಾ? ಹಾಗೆ ದೇವ್ರೆ ಏನು? ಇಂದ್ರಾರಿ ಎಂತದ್ದು? ತೈಲ. ಏಯ್, ಈ ತೈಲ, ಈ ತೈಲ, ಈ ತೈಲ, ಈ ತೈಲ ಯಾರಾದ್ರೂ ಒಬ್ಬರು ತೈಲ ಹಾಕಿರಿ. ನಾವೇ ಯಾರು ಕೆಲಸದವರು? ಯಾರು? ನಾವೇ ಎಣ್ಣೆ ಮಲಗಿದ್ವಾ? ಮುಳುಕಿದ್ದಕ್ಕೆ ಪುಟ್ಟ ಏನು? ಹೊಸಾಗಿ ಹೋಯ್ತು. ಇದ್ದೆಣ್ಣೆ ಎಲ್ಲ ಮುಗಿಯಿತು, ಆ ಬಾಲ ಒದ್ದೇ ಆಗಿಲ್ಲ, ಎಣ್ಣೆ ಇಲ್ಲ. ಶೀತಗಾಗಿ ತಂದಿರಿಸಿದ ತೈಲ ಇದೆ ಇರುವುದಕ್ಕೆ. ಶೀತಗಾಗಿ ತಂದಿರಿಸಿದ ಎಣ್ಣೆ ಉಂಟು, ಹೋಗಿ ತನ್ನಿ. ಎಂತ ನಾವು ಇಷ್ಟು ಸಮಯ ಆಯ್ತು ಇವರೊಟ್ಟಿಗೆ ದುಡಿಯುವುದು, ಒಂದು ದಿವಸ ಆದ್ರೂ ನಿಮಗೊಂದಿಷ್ಟು ತಂದಿರಿಸಿದ್ದೇವೆ, ಬೇಕಾ? ಹೇಳಿದ್ದಾರೆ ನಮ್ಮಿಂದ ಕೇಳುದು ಇಲ್ಲ. ನಿನ್ನೆ ಮೊನ್ನೆ ಬಂದಂತಹ ಸೀತೆಗೆ ಮೊದಲೇ ತಂದಿದ್ದಾರೆ. ಅದು ತಲೆಗೆ ಹಾಕುವ ಎಣ್ಣೆ, ತಲೆಗೆ ಹಾಕುದು. ಹೋಗಿ ತನ್ನಿ. ಸೀತೆ ಸುದ್ದಿ ಎತ್ತಿದ್ರೆ ಸಾಕು, ಈಗ ಎಣ್ಣೆಯೂ ಸಾಕಾಯ್ತು. ಬೆಂಕಿ ವ್ಯವಸ್ಥೆ ಮಾಡುವುದು. ಬೆಂಕಿ ಒಂದು ಬೆಂಕಿ ಕೊಟ್ಟಾರೆ ಪುಣ್ಯಾತ್ಮ, ಅಲ್ಲಿ ಬೇರೆ ಬೆಂಕಿ ಇಲ್ವಾ? ಇದು ಬೆಂಕಿಯ ಒಳ್ಳೆದಿಲ್ಲ, ಬೆಂಕಿ ಉರಿಯುವುದಿಲ್ಲ. ಉರಿಯುವುದಿಲ್ವಾ? ಇದು ಹಳೇ ಬೆಂಕಿ. ನೋಡು ಈಚೆ ಒಟ್ಟು ನಾನು ನೋಡ್ತೀನಿ. ಉರಿಯುತ್ತಲ್ಲ ಮಾಡ. ಹೌದಾ? ಕೊಡು.
ಅರ್ಥವಾಯಿತು. ಸೀತಾಮಾತೆಯ ಅನುಗ್ರಹ ವಿಶೇಷವೇ ಹೌದು. ಶರಧಿ ತೀರಕ್ಕೆ ಬಂದೆ, ಬಾಲದ ಬೆಂಕಿಯನ್ನು ನಂದಿಸಿದೆ. ಸಂತೋಷದ ವಿಚಾರವನ್ನು ನಮ್ಮವರಿಗೆ ತಿಳಿಸುವುದಕ್ಕಾಗಿ ರಾಮಧ್ಯಾನವನ್ನು ಮಾಡ್ತಾ ಆ ಕಡೆ ನಡೆಯಿದೆ.
ಆಜ್ಞೆಯನ್ನು ಅಂಜಲಿಯ ಕರೆತರುವೆಯ. ಮೊದಲು ನಿನ್ನನ್ನು ಹೃದಯೇಶ್ವರಿ ಅಂತ ಸಂಬೋಧಿಸುತ್ತಾ ಇದ್ದೆ. ಈಗ ಯಾಕೋ ನನ್ನಂತರಂಗದಲ್ಲಿ ಅಂತಹ ಮಾತುಗಳೇ ಬರುತ್ತಾ ಇಲ್ಲ. ಈ ಕಂಗಳಲ್ಲಿ ನಿನ್ನನ್ನು ಕಾಣುವಾಗ ನೇತ್ರರೋಗಿಯೊಬ್ಬನಿಗೆ ದೀಪದ ಬೆಳಕನ್ನು ಕಂಡಾಗ ಯಾವ ಅನುಭವ ಆಗುತ್ತದೆಯೋ ಅಂತಹ ಅನುಭವವೇ ನನಗಾಗುತ್ತಾ ಉಂಟು. ದಶಕಂಠೋದಿಗಳನ್ನು ವಧಿಸಿ ಮತ್ತೊಮ್ಮೆ ಸಾಕೇತ ಶ್ರೀಮಂತಿನಿಯಾಗಿ ನಿನ್ನನ್ನು ಕರಕೊಂಡು ಅಯೋಧ್ಯೆಗೆ ಹೋಗಿ ರಾಜಾರಾಮನಾಗಿ ಮೆರೆಯುತ್ತೇನೆ ಅಂತ ಅಪೇಕ್ಷೆ ಪಟ್ಟಿದ್ದೆ. ನನಗೆ ರಾಜಾರಾಮತ್ವ ಪ್ರಧಾನವೇ ವಿನಃ ಸೀತಾರಾಮತ್ವ ಅಲ್ಲ ಜಾನಕಿ. ದೋಷರಹಿತಳಾದ ಸೀತೆ ಅಯೋಧ್ಯೆಗೆ ಬರಬೇಕಾದದ್ದು. ನನಗೆ ದೋಷ ಕಂಡಿತು ಅಂತಾದ ಮೇಲೆ ನಿನ್ನನ್ನು ನಾನು ಹೇಗೆ ಪರಿಗ್ರಹಿಸಲಿ? ಹಾಗಾದ ಕಾರಣ ನಿನಗೆ ಆಶ್ರಯ ಇಲ್ಲ ಅಂತ ಭಾವಿಸಬೇಡ. ಆಶ್ರಯ ಬೇಕು ಅಂತಿದ್ದರೆ ರಾಮನಲ್ಲ, ಸುಗ್ರೀವ, ಹನುಮಂತ, ವಿಭೀಷಣ, ಭರತ, ಶತ್ರುಘ್ನ, ಲಕ್ಷ್ಮಣ ಇವರಲ್ಲಿ ಯಾರಲ್ಲಿ ಬೇಕಿದ್ದರೂ ಆಶ್ರಯ ಹೊಂದುವ ನಾಡನ್ನು ಬಿಟ್ಟೇ ನಿಮ್ಮೊಂದಿಗೆ ಕಾಡನ್ನು ಸೇರಿದೆ. ಕಲ್ಲಿರಲಿ ಮುಳ್ಳಿರಲಿ ಸುಖವಾಗಲಿ ಕಷ್ಟವಾಗಲಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ನಿಮ್ಮೊಂದಿಗೆ ಬಾಳ್ವೆಯನ್ನು ನಡೆಸಿದಂತಹ ಈ ಭಾವಿನಿಗೆ ಶಂಕೆ ಎನ್ನುವಂತ ಮಣಿಮಾಲೆಯನ್ನೇ ಪೋಣಿಸಿ ಸನ್ಮಾನವನ್ನೇ ಮಾಡಿಬಿಟ್ಟಿದ ಪ್ರಭು. ಲಂಕೆಯಲ್ಲಿರುವಂತಹ ಸಂದರ್ಭದಲ್ಲಿ ರಾಮ ಧ್ಯಾನವನ್ನಲ್ಲದೆ ಅನ್ಯ ಧ್ಯಾನವನ್ನು ನಾನು ಮಾಡಿದವಳಲ್ಲ.
ಅಂತಹ ಸೀತೆಯ ಚಾರಿತ್ರ್ಯದ ಮೇಲೆ ದೋಷವನ್ನು ಕಲ್ಪಿಸಿದಿರಿ. ಇಲ್ಲ ಸ್ವಾಮಿ, ಈ ದೋಷವನ್ನು ಹೊತ್ತುಕೊಂಡು ನಾನು ಯಾವ ಕಾರಣಕ್ಕೂ ನಿಮ್ಮೊಂದಿಗೆ ಬರಲಾರೆ. ಬಂದರೂ ಯಾವ ಅರ್ಥವೂ ಇರುವುದಿಲ್ಲ ಸ್ವಾಮಿ. ನನಗಿರುವಂತಹ ದಾರಿ ಒಂದೇ, ಅದುವೇ ನಿಮ್ಮ ಕಾಲವೊಳಗೆ ನನ್ನ ಸಾವು ಸ್ವಾಮಿ, ನನ್ನ ಸಾವು. ನಿಮ್ಮ ಮಾತಿಗೆ ಎದುರು ಮಾತನಾಡುತ್ತಿದ್ದಾನೆ ಎನ್ನುವ ಹಾಗೆ ಅನ್ಯತಾ ನೀವು ಭಾವಿಸಬಾರದು. ದೇವಾ, ಏನು ಸೀತಾ ಮಾತೆ ಎಷ್ಟು ಶುದ್ಧ ಚಾರಿತ್ರವಂತಳೆಂಬುದನ್ನು ಪ್ರಪಂಚವೇ ತಿಳಿದುಕೊಂಡಿದೆ. ಹೀಗಿರುವಾಗ ರಾವಣನ ವಧೆಯಾದ ಬಳಿಕ ಸೀತಾ ಮಾತೆಯನ್ನು ನೀವು ಪ್ರೀತಿಯಿಂದ ಸ್ವೀಕರಿಸುತ್ತೀರಿ ಎನ್ನುವ ಹಾಗೆ ನಾವೆಲ್ಲರೂ ಭಾವಿಸಿದೆವು. ತಿರಸ್ಕರಿಸುತ್ತಾ ಇದ್ದೀರ ದೇವ, ಸಂಶಯವನ್ನೇ ವ್ಯಕ್ತಪಡಿಸುತ್ತಾ ಇದ್ದೀರಾ. ಪ್ರಭು, ಏನು ದಶರಥ ಮಹಾರಾಜನ ಮಗನಾಗಿ ಅಯೋಧ್ಯೆಯ ಮಹಾರಾಜನಾಗಿ ಮೆರೆಯುವವರು ನೀವು. ಅಯೋಧ್ಯಾದೀಪವೆನಿಸಿದಂತಹ ಸೀತಾಮಾತೆಯ ಮನಸ್ಸನ್ನು ಘಾತಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರ. ದೇವಾ, ನಿಮ್ಮ ಪದತಲದಲ್ಲಿ ಬಿದ್ದು ಬೇಡುತ್ತಾ ಇದ್ದೇನೆ, ಏನು ಸೀತಾ ಮಾತೆಯನ್ನು ಸ್ವೀಕರಿಸಿ ದೇವಾ, ಸ್ವೀಕರಿಸಿ. ಅಹೋ ಆಂಜನೇಯ, ಶಾಂತಿಗೆ ಸೇತುವನ್ನು ಬಲಿದು ರಾವಣಾದಿಗಳನ್ನು ಸಂಹರಿಸಿ ಸೀತಾಮಾತೆಯನ್ನು ಪರಿಗ್ರಹಿಸುವ ಈ ಸಮಯದಲ್ಲಿ ಯಾಕೆ ಪ್ರಭೋ ಇಂತಹ ನಿರ್ಲಿಪ್ತ ಭಾವ? ಪೂರ್ವದಲ್ಲಿ ಶಾಪಗ್ರಸ್ತರಾದಂತಹ ಮುನಿಸತ್ಯನು ಧರಿಸಿದವರು ನೀವು. ಹೀಗೆ ಪರಮ ಪತಿವ್ರತೆ ಪ್ರಭು, ಮನುಕುಲದ ಮುತ್ತೈದೆ ಮನವನಿ ಘಾತಿಸಲು ಅಡಿದಂತಹ ನಿಮ್ಮ ಪೂರ್ವಜರು ಕೋಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಸೀತಾಮಾತೆಯನ್ನು ಸ್ವೀಕರಿಸುತ್ತಂದೇ ಸ್ವೀಕರಿಸಿ. ಅಣ್ಣ ರಾಮಚಂದ್ರ, ಲಕ್ಷ್ಮಣ, ನಾವು ಕಳೆದುಕೊಂಡಂತಹ ಸೀತಾಮಾತೆ ಮತ್ತೊಮ್ಮೆ ನಮ್ಮ ಕೈಗೆ ಸಿಕ್ಕಿದ್ರಲ್ಲ ಎನ್ನುವ ಹಾಗೆ ಸಂತೋಷದಲ್ಲಿ ಇದ್ದವರು. ಆದ್ರೆ ಆ ಸಂತೋಷವೆಲ್ಲವೂ ಇಷ್ಟು ಬೇಗ ಈ ರೀತಿಯಾಗಿ ಹೋಯಿತಲ್ಲ ಅಣ್ಣ. ಮಾತೆಯ ಮೇಲೆ ಸಂಶಯವೇ ಬೇಡಣ್ಣ, ಬೇಡ. ಸೀತಾಮಾತೆ ಹೇಗೆಂಬುದನ್ನು ಪಂಚವಟಿಯಲ್ಲಿರುವಾಗಲೇ ಅರ್ಥ ಮಾಡಿಕೊಂಡವ ನಿನ್ನ ತಮ್ಮ ಲಕ್ಷ್ಮಣ. ಹಾಗಾಗಿ ಇದೋ ಕೈ ಮುಗಿದು ಕೇಳುತ್ತಾ ಇದ್ದೇನೆ, ಮಾತೆಯನ್ನು ಸ್ವೀಕರಿಸು, ಸ್ವೀಕರಿಸು. ನಮ್ಮವನೇ ಕಳಂಕರಹಿತಳು ಎನ್ನುವುದನ್ನು ನಾನು ಬಲ್ಲೆ. ಮತ್ತೆ ಯಾಕಂದ್ರೆ ಈ ರೀತಿ? ಆದರೆ ಒಬ್ಬಳಾಕೆ ಹೆಣ್ಣು ಗಂಡನಿಂದ ಪರಿತ್ಯಕ್ತಳಾದ ಕೆಲವೇ ಸಮಯದಲ್ಲಿ ಆಕೆಯ ತನುಕಾಂತಿ ಕುಂದಿರುತ್ತದೆ.
ನೇತ್ರದೀಪ್ತಿ ಮಾಸಿರುತ್ತದೆ. ಈಕೆಯನ್ನು ನೋಡಿದಿರಾ? ಎಳ್ಳಿನಿತು ವ್ಯತ್ಯಾಸ ಕಾಯದಲ್ಲಾಗಲಿಲ್ಲ. ಹಾಗಿದ್ರೆ ಈಕೆಯನ್ನು ಈ ತೆರನಾಗಿ ಅಯೋಧ್ಯೆಗೆ ಕರಕೊಂಡು ಹೋದೆ ಅಂತಾದರೆ ಸಮಾಜ ಒಪ್ಪುವುದೇ? ಲೋಕದ ಮುಂದೆ ಈಕೆಯನ್ನು ವಿಮಲ ಚರಿತ್ರೆ ಅಂತ ಆಡಿದರೆ ಅದು ಸೋಜಿಗದ ಮಾತಾದೀತೇ ವಿನಃ ವಾಸ್ತವದ ನುಡಿಯಾಗುವುದಕ್ಕಿಲ್ಲ. ನನಗೆ ರಾಜಧರ್ಮ ಪ್ರಧಾನವೇ ವಿನಃ ಕುಟುಂಬ ಧರ್ಮವಲ್ಲ ಬಂಧುಗಳೇ. ಹಾಗಾದ ಕಾರಣ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಕಳಂಕ ಎನ್ನುವುದು ಬಂದೇ ಬರುತ್ತದೆ. ಅದು ಮಹಾತ್ಮನನ್ನು ಬಿಟ್ಟದ್ದಲ್ಲ. ಬಂಗಾರಕ್ಕಾದರೂ ಕೊಳೆ ಅಂಟಿಕೊಳ್ಳುವುದು ಸ್ವಾಭಾವಿಕ. ಅಂಟಿದ ಕೊಳೆಯನ್ನು ಕಳೆಯುವುದಕ್ಕೆ ಬೇಕಾಗಿ ಬೆಂಕಿಗೆ ಹಾಕಿ ಕಾಯಿಸಿ ಪರಿಶುದ್ಧಗೊಳಿಸಿ ಅಪರಂಜಿಯಾಗಿ ಪರಿಗ್ರಹಿಸುವುದು ಪ್ರಜ್ಞಾವಂತನ ಗುಣ. ರತ್ನಗರ್ಭೆಯ ಮಗಳು ಅಯೋಧ್ಯಾರತ್ನವಾಗಿ ಮರಳಿ ಸೇರಬೇಕು ಅಂತಿದ್ದರೆ ಪರಿಮಾರ್ಜನೆಯ ಪಥವನ್ನು ಆಕೆಯೇ ಕಂಡುಕೊಳ್ಳಲಿ. ನಾನೇನು ಮಾಡಬೇಕು ಎನ್ನುವುದನ್ನು ನೀವು ತುಚ್ಛವಾಗಿ ತಿಳಿಸಿದ್ದೀರಿ. ಅದೇ ದಾರಿಯನ್ನು ಕಂಡುಕೊಳ್ಳುತ್ತೇನೆ ಸ್ವಾಮಿ, ಅದೇ ದಾರಿಯನ್ನು ಕಂಡುಕೊಳ್ಳುತ್ತೇನೆ. ಲಕ್ಷ್ಮಣ, ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡು ಮಗನೇ. ಯಾಕಮ್ಮ? ಅಂದು ಮಾಯಾಮೃಗದ ಪ್ರಕರಣದಲ್ಲಿ ನಿನಗೆ ಬಿರುನುಡಿಯ ಮಾತುಗಳನ್ನಾಡಿ ನಿನ್ನ ಮನಸ್ಸನ್ನು ನೋಯಿಸಿದವಳು. ಇಲ್ಲ ಸರ್. ಅಂದು ನಿನ್ನನ್ನು ನೋಯಿಸಿದರ ಪರಿಣಾಮವಾಗಿ ಇಂದು ನನಗಿಂತಹ ಪರೀಕ್ಷೆ ಎದುರಾಗಿದೆ. ಏನೇ ಇರಲಿ, ನನಗೊಂದು ಉಪಕಾರವನ್ನು ಮಾಡುವೆಯಾ? ಹೇಳಮ್ಮ. ಈ ಕ್ಷಣವೇ ನನಗೊಂದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡುವ ಮಗನೇ. ಅಮ್ಮ, ಇಂತಹ ತೀರ್ಮಾನ ಬೇಡವಮ್ಮ. ನಾ ಆಡುವಂತಹ ಮಾತಿಗೆ ಪ್ರಭು ಶ್ರೀರಾಮಚಂದ್ರರ ಆಣೆ ಇದೆ. ಅಗ್ನಿಕುಂಡವನ್ನು ನಿರ್ಮಾಣ ಮಾಡುವ ಮಗನೇ. ನಿಮ್ಮ ಆಜ್ಞೆ ತಾನೇ ಇದು. ಯಜ್ಞಕುಂಡದಲ್ಲಿ ಉರಿದು ಎತ್ತಿದ ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸುವಂತಹ ಹವ್ಯವಾಹನ ನೀನು. ಅಡುಗೆ ಮನೆಯ ಒಲೆಯಲ್ಲಿ ಉರಿದು ಪಾಕ ಪೂರಕನಾಗುವನು ನೀನು. ನಿನ್ನನ್ನು ಸಾಕ್ಷಿಯನ್ನಾಗಿರಿಸಿಕೊಂಡು ಮತ್ತೆ ಲೋಕದಲ್ಲಿ ವಿವಾಹಗಳು ನಡೆಯುತ್ತದೆ. ನಿನಗೆ ಪ್ರದಕ್ಷಿಣೆಯನ್ನು ಬಂದು ಪ್ರಭು ಶ್ರೀರಾಮಚಂದ್ರನ ಕರವನ್ನು ಹಿಡಿದವಳು ನಾನು. ಇದು ನಿನ್ನ ಸಮ್ಮುಖದಲ್ಲಿ ಆಡುವಂತಹ ಮಾತು. ಕಾಯೇನ ವಾಚ ಮನಸ್ಸ ಪ್ರಕರಣ ಪೂರ್ವಕವಾಗಿಯೂ ಪ್ರಭು ಶ್ರೀರಾಮಚಂದ್ರನನ್ನು ಧ್ಯಾನಿಸಿದ್ದು ಹೌದೇ ಆದಲ್ಲಿ ನಿನ್ನ ಒಡಲೊಳಗೆ ಸೇರಿಸಿ ಸಾಕ್ಷಿಯನ್ನಾಗಿರಿಸಿಕೊಂಡು ಮತ್ತೆ ಪ್ರಭು ಶ್ರೀರಾಮಚಂದ್ರನ ತೋಳತೆಗೆ ಸೇರಿಸುವಂತ ಹೊಣೆಗಾರಿಕೆ ನಿನಗಿದೆ. ಒಂದು ವೇಳೆ ನಾನು ಅಪವಿತ್ರಳು ಹೌದೇ ಆದಲ್ಲಿ ಸರ್ವಭಕ್ಷಕನಾದಂತಹ ನೀನು ನನ್ನನ್ನು ನುಂಗಿ ನೊಡೆದು ಬಿಡು. ನನ್ನ ಪಾತಿವ್ರತ್ಯಕ್ಕೆ ನಿನ್ನಲ್ಲಿ ಸಾಕ್ಷ್ಯ ನಡೆಸಿದವಳಿದ್ದೇನೆ. ನನ್ನ ಪಾತಿವ್ರತ್ಯಕ್ಕೆ ಪೂರ್ವಚಂದ್ರನೇ ಸಾಕ್ಷಿ, ತ್ರಿಮೂರ್ತಿಗಳೇ ಸಾಕ್ಷಿ,
ರಾಮ ಯಾಕೆ ಇಂತಹ ಪಾಷಾಣ ಹೃದಯಾದ ಎಂಬ ಹಾಗೆ ನಾಳೆ ಪ್ರಾಪಂಚಿಕರು ಪ್ರಶ್ನೆ ಮಾಡಿ ಯಾರು ಜಾನಕಿ. ಆದರೆ ಒಬ್ಬಾತ ಅಧಿಕಾರ ಪೀಠಕ್ಕೆ ಏರಿದವನಿಗೆ ರಾಜಧರ್ಮದ ಮುಂದೆ ಸತಿ ಸುತ ಬಂಧು ಮಿತ್ರ ಮಾತಾ ಪಿತ ಎನ್ನುವ ಭೇದವೇ ಇಲ್ಲ. ಸೂರ್ಯವಂಶೀಯನಿದ್ದೇನೆ, ಇಕ್ಷ್ವಾಕು ವಂಶೀಯನಾಗಿ ರಾಜಧರ್ಮವನ್ನು ಪಾಲಿಸಬೇಕಾದದ್ದು ನನ್ನ ಹೊಣೆಗಾರಿಕೆ. ಮನು ಭಗೀರಥ ದಿಲೀಪ ಅಜ ಸಗರ ಮುಖ್ಯ ರಾಣಿ ಬಾಳೆ ಬೆಳಗಿದ ಇನ ವಂಶವಿದು. ಈ ವಂಶ ಸಂಭವನಾಗಿ ಅದನ್ನು ಊರ್ಜಿತಗೊಳಿಸಿದೆ. ಯಾವಾಗ ನೀ ಅಗ್ನಿಕುಂಡವನ್ನು ಪ್ರವೇಶ ಮಾಡಿದೆಯೋ ಆ ಕಾಲಕ್ಕೆ ಅಂಬರದಿಂದ ಇಳಿದರು ಪರಮೇಶ್ವರಿಯರು ಮಾತ್ರವಲ್ಲ, ಇಂದ್ರ ಸಮೇತ 33 ಕೋಟಿ ದೇವತೆಗಳು, ಮನು ಮುನಿಗಳ ಸಮೇತ ನನ್ನ ಅಪ್ಪ ದಶರಥ ಭೂಪತಿ ಬಂದು ಹೇಳಿದ್ದೆ, ರಾಮ ನೀನ್ಯಾರೆಂದು ತಿಳಿ. ನಾ ಆಡಿದ್ದೆಷ್ಟೇ, ಆತ್ಮಾನು ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ. ನಾನು ದಾಶರಥಿ ಇದ್ದೇನೆ, ಮನುಷ್ಯನಿದ್ದೇನೆ. ಮಾನವೀಯ ಮೌಲ್ಯವನ್ನಾಧರಿಸಿ ಬದುಕು ಕಟ್ಟಿಕೊಳ್ಳಬೇಕಾದದ್ದು ಕರ್ಮಭೂಮಿಯಲ್ಲಿ ನನ್ನ ಕರ್ತವ್ಯ ಅಂತ ಹೇಳಿದಾಗ ಅವರೂ ಒಪ್ಪಿದವರಿದ್ದಾರೆ. ಜಾತ ವೇದನ್ನು ಇನ್ನನ್ನು ಮಡಿಲನೇರಿಸಿ ತಂದು ನನ್ನ ಕರಕಮಲಕ್ಕೆ ನೀಡುವ ಹೊತ್ತಿನಲ್ಲಿ ನಾ ಕೇಳಿದ್ದಿಷ್ಟೇ, ಸೀತೆಯಲ್ಲಿ ಯಾಕೆ ನನಗೆ ದೋಷ ಕಂಡಿತು. ಆವಾಗ ಅವನೇ ಹೇಳಿದ, ದುಷ್ಟನಾದ ದಶಕಂಠನಿಂದ ನೊಂದು ದೇಹತ್ಯಾಗ ಮಾಡಿದ ವೇದವತಿಯ ಆತ್ಮ ರಾವಣ ಕೊಂಡು ಹೋಗುವಲ್ಲಿಂದ ನೀ ಅಗ್ನಿ ಪ್ರವೇಶ ಮಾಡುವಲ್ಲಿವರೆಗೆ ಸೀತೆಯನ್ನು ಆವರಿಸಿತ್ತು. ಅದುವೇ ಹೀಗೆ ಕಾಣುವುದಕ್ಕೆ ಕಾರಣ. ಅದನ್ನು ಕಳೆದೊಗೆದು ಮತ್ತೊಮ್ಮೆ ನಿನ್ನನ್ನು ಪವಿತ್ರಾತ್ಮಳಾಗಿ ನನ್ನ ಕೈಗಿತ್ತಿದ್ದಾನೆ. ದೇಹದ ಆ ದೀಪ್ತಿ ಮಾತಿಲ್ಲ, ತನು ಕಾಂತಿ ಮಾತಿಲ್ಲ, ನೇತ್ರ ದೀಪ್ತಿ ಕುಂದಿಲ್ಲ ಅಂತ ಕೇಳಿದಾಗ ದೇವೇಂದ್ರ ಹೇಳ್ತಾ ಇದ್ದಾನೆ, ನಾ ಕೊಟ್ಟ ಪಾಯಸದ ಫಲ ಸೀತಾ ಎನ್ನುವ ಫಲ. ಸಂತೋಷವಾಯಿತು, ಸ್ವೀಕಾರ ಮಾಡಿದ್ದೇನೆ. ಇನ್ನು ಇಲ್ಲಿರುವುದಲ್ಲ, ಸೀತಾರಾಮರು ರಾಜಾರಾಮರಾಗಿ ಕಂಗೊಳಿಸಬೇಕಾದದ್ದು ಅಯೋಧ್ಯೆಯಲ್ಲಿ. ಸಾಗೋಣ ಬನ್ನಿ. ಲಂಕೆಯನ್ನುಳಿದು ದಂಡೆಯನ್ನು ದಾಟಿ ಭಾರತ ಭೂಮಿಯ ಮೂಲ ಭಾಗವನ್ನೇ ಬಂದು ಸೇರಿದ್ದೇವೆ. ಈ ನೆಲವನ್ನು ಸೇರಿ ನಾ ಧನುಸ್ಸನ್ನು ಊರಿ ನಿಂತಿದ್ದೇನೆ. ಇನ್ನು ಮುಂದಕ್ಕೆ ಈ ಜಾಗಕ್ಕೆ ಧನುಷ್ಕೋಟಿ ಎಂಬ ಹಾಗೆ ಹೆಸರಾಗಲಿ. ಮುಂದೆ ಕಾಣುತ್ತಾ ಉಂಟು ಶತಯೋಜನ ವಿಸ್ತೀರ್ಣವಾದ ಅಪ್ರಿಯ ಸೇತುವೆ. ಇದು ಹೀಗೆ ಉಳಿಯಿತು ಅಂತಾದ್ರೆ ಮುಂದೆ ಜಲಪ್ರಳಯಕ್ಕೆ ಕಾರಣವಾದೀತು. ಅದನ್ನು ತಡೆಯುವುದಕ್ಕೆ ಬೇಕಾಗಿ ಸೇತು ಕಟ್ಟಡ ಸಿಗಲಿಲ್ಲ. ಒಂದಂತೂ ಈ ಪ್ರಪಂಚದ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಸತ್ಯದ ಶಕಂಠನ ಪ್ರೇತವೇ. ಈ ಪ್ರಪಂಚದಲ್ಲಿ ಮೋಕ್ಷವನ್ನು ಕೊಡುವ ದೇಶ ಅಂತ ಇದ್ದರೆ ಅದು ಭಾರತ ಭೂಮಿ ಒಂದೇ. ಇದು ವೇದ ಭೂಮಿ, ತ್ಯಾಗ ಭೂಮಿ, ಜ್ಞಾನ ಭೂಮಿ, ಜ್ಞಾನ ಭೂಮಿಯೂ ಹೌದು. ಅಂತಹ ನೆಲದಲ್ಲಿ ನಿನಗೆ ಮುಕ್ತಿಗೆ ವ್ಯವಸ್ಥೆ ನಾ ಮಾಡುತ್ತೇನೆ, ಸ್ವಲ್ಪ ಸೈರಿಸು. ಆಂಜನೇಯ, ಈ ಕ್ಷಣವೇ ರಜತಾತ್ರಿಗೆ ಹೋಗಿ ಶಿವಲಿಂಗವನ್ನು ತನ್ವೆಯ ಸರಿ
ಚಿತ್ರಕೂಟಕ್ಕೆ ಬಂದ ಭರತ ಹೇಳಿದ್ದಾನೆ, 14 ವರುಷ ಕಳೆದು 9 ತಾಸು ಪರ್ಯಂತ ಕಾಯುತ್ತೇನೆ. ಅಯೋಧ್ಯೆಯಲ್ಲಿ ರಾಮನ ಪುರಪ್ರವೇಶ ಆಗಲಿಲ್ಲ ಅಂತಾದ್ರೆ ಭರತನ ಅಗ್ನಿ ಪ್ರವೇಶ ಆಗುತ್ತದೆ. ಅಲ್ಲಿ ಮುಹೂರ್ತ, ಇಲ್ಲಿ ಮುಹೂರ್ತ, ಹೋದ ಹನುಮಂತ ಕಾಣ್ತಾ ಇಲ್ಲ. ಏನು ಮಾಡಲಿ? ಮಾತು ಎರಡಾಯಿತಲ್ಲ. ಹನುಮಂತ ಬರಲಿಲ್ಲ ಎನ್ನುವಂತ ಚಿಂತೆ. ಅವಕಾಶವನ್ನು ಕೊಟ್ಟರೆ ಈ ಕ್ಷಣದಲ್ಲಿ ಮಳಲಿಂಗವನ್ನು ಸಿದ್ಧಪಡಿಸಲಿಕ್ಕೆ ನಾನು ಶಕ್ತಳಿದ್ದೇನೆ. ಸಾಧ್ಯವೇ? ನೋಡ್ತೀರಾ? ಅಂಜನೇಯನ ಸೇವೆ ರಾಮನಿಗೆ ಬೇಡ ಅಂತಾಗುವುದಕ್ಕುಂಟೆ. ಮತ್ತೆ ಯಾಕೆ ಹೀಗೆ ಮಾಡಿದ ಸ್ವಾಮಿ? ಕಾರಣ ಉಂಟಪ್ಪ. ರಜತಗಿರಿಗೆ ಹೋಗಿ ಶಿವಲಿಂಗವನ್ನು ನೀ ತರುವಷ್ಟು ಹೊತ್ತು ನಾ ಕೊಟ್ಟ ಮುಹೂರ್ತ ಮೀರಿ ಹೋಗಿತ್ತು. ಚಿಂತಿಸುವ ಹೊತ್ತಿನಲ್ಲಿ ಸೀತೆ ತನ್ನ ಪಾತಿವ್ರತ್ಯದ ಬಲದಿಂದಲೇ ನಿರ್ಮಿಸಿದ ಈ ಸೈಕತ ಲಿಂಗ, ಈ ಮಳಲ ಲಿಂಗಕ್ಕೆ ಇನ್ನು ಮುಂದೆ ರಾಮೇಶ್ವರ ಲಿಂಗ ಎಂಬ ಹಾಗೆ ಹೆಸರು ಪ್ರಾಪ್ತಿಯಾಗುವುದಕ್ಕುಂಟು. ಪ್ರಭು, ನಾ ತಂದ ಮಹಾಲಿಂಗನ ಲಿಂಗ ವ್ಯರ್ಥವಾಗಿ ಹೋಯಿತಲ್ಲ. ಮಹಾಲಿಂಗನ ಲಿಂಗ ವ್ಯರ್ಥವಾಗಲುಂಟೆ? ಮತ್ತೇನು ಮಾಡು? ಖಂಡಿತ ಇಲ್ಲ. ನೀ ತಂದ ಆ ಲಿಂಗ ರಾಮೇಶ್ವರ ಲಿಂಗದ ಬದಿಯಲ್ಲೇ ಸ್ಥಾಪನೆಗೊಳ್ಳುತ್ತದೆ. ಅದಕ್ಕೆ ಹನುಮೇಶ್ವರ ಲಿಂಗ, ಹನುಮದೇಶ್ವರ ಲಿಂಗ ಎಂಬ ಹಾಗೆ ಹೆಸರು ಪ್ರಾಪ್ತಿಯಾಗುತ್ತದೆ. ಉಭಯ ಲಿಂಗದ ದರ್ಶನ ಮೋಕ್ಷಕ್ಕದುವೇ ಸೋಪಾನ. ದಶಕಂಠನ ಪ್ರೇತವೇ ಕಡ್ಡೆಯಲ್ಲ, ಉಭಯ ಲಿಂಗದ ದರ್ಶನ ಸಿಕ್ಕಿತಲ್ಲ ಮೋಕ್ಷ. ರಾಮ, ಮುಂದೆ ನಿನಗೆ ಮೋಕ್ಷವನ್ನು ಕರುಣಿಸುವಲ್ಲಿ ಅಯೋಧ್ಯೆಯಲ್ಲಿ ನಿಮ್ಮ ದಿವ್ಯ ದರ್ಶನದ ಭಾಗ್ಯವನ್ನು ಒದಗಿಸಿಕೊಡಬೇಕು. ಬೇರೇನು ನಾನು ನಿಮ್ಮಲ್ಲಿ ಕೇಳುವುದಿಲ್ಲ ಸ್ವಾಮಿ. ದಶಕಂಠನ ಪ್ರೇತವೇ, ನೀನು ಅಂತ ಏನು? ಈ ಪ್ರಪಂಚದಲ್ಲಿ ರಾಮನನ್ನು ಒಪ್ಪದೇ ಇರುವ ಸಾವಿರ ಸಾವಿರ ಪ್ರೇತಗಳು ಇನ್ನೂ ಜೀವಂತ ಇದ್ದಾವೆ. ಅವುಗಳಿಗೆಲ್ಲ ಮೋಕ್ಷ ಸಿಗಬೇಕು ಅಂತಿದ್ದರೆ ಅವರಲ್ಲದಿದ್ದರೆ ಅವರ ಕುಟುಂಬದವರಾದರೂ ಅಯೋಧ್ಯ ದರ್ಶನ ಮಾಡಲೇಬೇಕಾದೀತು. ಹಾಗಾದ ಕಾರಣ ಅಯೋಧ್ಯೆಯ ದರ್ಶನ ಶ್ರದ್ಧೆಯ ದರ್ಶನ, ಮುಕ್ತಿಯ ದರ್ಶನ, ವಿಶ್ವಗುರುತ್ವದ ದರ್ಶನ, ಅಯೋಧ್ಯಾದೀಪ ದರ್ಶನ, ಬಾಳಜ್ಯೋತಿಯ ದರ್ಶನ ಕಾಣಿಸ್ತೇನವ.
ಈ ರಾಮೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇರುವುದನ್ನು ಕಾಣುವಾಗ ಹೃದಯ ತುಂಬಿ ಬರುತ್ತಾ ಇದೆ. ರಾಮನೀಗ ಸರ್ವರ ಹೃದಯ ಪ್ರದೀಪ. ಹೌದಲ್ವೇ? ನನ್ನ ಜೀವನದುದ್ದಕ್ಕೂ ವಿರೋಧವನ್ನೇ ಕಟ್ಟಿಕೊಂಡು ಬದುಕಿದ್ದಂತಹ ರಾವಣನಂಥವನು ನನ್ನ ಜನ್ಮಭೂಮಿ ಎನಿಸಿದಂತಹ ಅಯೋಧ್ಯೆಯನ್ನು ಕಾಣಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾನೆ ಅಂತಾದರೆ ಅಯೋಧ್ಯೆಯ ಹಿರಿಮೆ ಗರಿಮೆಯನ್ನು ತೂಗಿ ನೋಡುವುದಕ್ಕೆ ಮತ್ತೊಂದು ಮಾಪನದ ಅವಶ್ಯಕತೆ ಇಲ್ಲ. ಖಂಡಿತ. ಬ್ರಹ್ಮಜ್ಞಾನದ ಜನಕನೆನಿಸಿರುವಂತಹ ಭಗವಾನ್ ಭಾಸ್ಕರನ ವಂಶಾವಳಿಯಲ್ಲಿ ಕಾಣಿಸಿಕೊಂಡು ತ್ಯಾಗ ಬಲಿದಾನಗಳ ಮೂಲಕ ಲೋಕವಿಶ್ರುತವಾದಂತಹ ಕೀರ್ತಿಗೆ ಭಾಜನರಾದ ನಮ್ಮ ಹಿರಿಯರನೇಕರ ಆದರ್ಶಗಳನ್ನು ಚೆನ್ನಾಗಿ ಮೈಗೂಡಿಸಿಕೊಂಡೆ. ಸತ್ಯ. ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತನಾಗಿ ನೀವು ಹಾಕಿಕೊಟ್ಟಂತಹ ಯಾವ ಸತ್ಪಥ ಉಂಟು ಅದನ್ನು ಚೆನ್ನಾಗಿ ಬಳಸಿಕೊಂಡ ಕಾರಣವೇ ರಾಮನೀಗ ಅಯೋಧ್ಯಾದೀಪವಾಗಿ ಕಂಗೊಳಿಸುತ್ತಾ ಇದ್ದಾನೆ. ನಿಜ. ನನಗೆ ಹೆಮ್ಮೆ ಇದೆ, ಅಹಂಕಾರ ಇಲ್ಲ. ನನ್ನ ಈ ಉನ್ನತವಾದಂತಹ ಕೀರ್ತಿಯ ಹಿಂದೆ ಹಲವರ ಕೊಡುಗೆ ಇದೆ ಎನ್ನುವುದನ್ನು ನಾ ಸ್ಮರಿಸಲೇಬೇಕು ತಾನೆ. ಯಾವುದು ಅಸಾಧ್ಯವೋ ಯಾವುದು ಅಸಂಭವವೋ ಅದು ಸಂಭವನೀಯ ಅನ್ನುವ ಹಾಗೆ ತೋರಿಸಿಕೊಟ್ಟದ್ದು ಕಪಿಗಳ ಉದ್ದಾಮ ಸಾಹಸ, ಹನುಮಂತನ ಪರಿಶ್ರಮ, ಕಡು ಕಷ್ಟಕ್ಕೆ ಒದಗಿ ಬಂದಂತಹ ಜಾಂಬವನು ಅಳಿಲು ಕೂಡ ತನ್ನ ಸೇವೆಯನ್ನು ಮಾಡಿ ಆ ಮೂಲಕವಾಗಿ ತೃಪ್ತಿಯನ್ನು ಹೊಂದಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದು ರಾಮ ಸೇವೆ ಅನ್ನುವ ಹಾಗೆ ಭಾವಿಸಿ ನನಗೆ ಬೇಕಾಗಿಯೇ ದುಡಿದಂತಹ ಅದೆಷ್ಟೋ ಕರಸೇವಕರಿದ್ದಾರೆ. ಅವರೂ ಕೂಡ ಸ್ಮರಣೀಯರೇ ಹೌದು ತಾನೆ. ಸತ್ಯ. ನನ್ನ ಜೀವನ ಯಜ್ಞದ ಪಾಲುಗಾರಳಾದಂತಹ ಜಾನಕಿಯ ಪಾಲು ನಾ ಅಯೋಧ್ಯಾದೀಪ ಆಗುವಲ್ಲಿ ಅವಳ ಕೊಡುಗೆಯು ಹಿರಿದು ಎನ್ನುವುದನ್ನು ನಾನಿಲ್ಲಿ ಸ್ಮರಿಸಲೇಬೇಕಾಗುತ್ತದೆ. ಹೆಣ್ಣೊಬ್ಬಳಿಗೆ ಬಾಹ್ಯ ನೋಟಕ್ಕೆ ಕಾಣುವಂತಹ ಸೌಂದರ್ಯವೇ ಸೌಂದರ್ಯ ಅಲ್ಲ, ಅವಳು ಆಚರಿಸಿಕೊಂಡು ಬರುವಂತಹ ಯಾವ ಪತಿವ್ರತ ಧರ್ಮ ಉಂಟು ಅದು ನಿಜವಾದಂತಹ ಸೌಂದರ್ಯವನ್ನು ಒದಗಿಸುತ್ತದೆಯಂತೆ. ಹದಿಬದೆಯ ಧರ್ಮದ ಮೂಲಕವಾಗಿ ಖ್ಯಾತಳಾದಂತಹ ಜಾನಕಿಯು ಒಂದರ್ಥದಲ್ಲಿ ಅಯೋಧ್ಯಾದೀಪವೇ ಹೌದು. ಅಯೋಧ್ಯಾದೀಪ ಎನ್ನುವಂತಹ ಈ ಪುಣ್ಯ ಕಥಾಭಾಗದ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಈ ಆಖ್ಯಾನವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ, ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾರೋ ಅಂಥವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಶ್ರೀ ದುರ್ಗಾಪರಮೇಶ್ವರಿ ಮಾತೆಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನೆತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು ಬೇಡುವ. ಶರಣ ಶರಣ